ಬಂದ್ರೋ ಇವತ್ತೊಂದು ಎಕ್ಸ್ಪೆರಿಮೆಂಟ್ ಇಂದ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನ್ ಮಾಡಿದ್ದೇನಪ್ಪ ಅಂತಂದ್ರೆ ಇಲ್ಲೊಂದು ಫೋನ್ ಇದೆ, ಇದಕ್ಕೆ ನಾನು ನನ್ನ ಫೋನಿಂದ ಕಾಲ್ ಮಾಡ್ತೀನಿ. ಕರೆಕ್ಟಾ? ನಾರ್ಮಲ್ ಆಗಿ ಕಾಲ್ ಮಾಡೋಣ. ಫಸ್ಟ್ ನಾರ್ಮಲ್ ಆಗಿ ಕಾಲ್ ಮಾಡಿದಾಗ ಅದು ರಿಂಗ್ ಆಗತ್ತೆ. ಓಕೆನಾ? ಯಾಕಿನ್ನೂ ಆಗಿಲ್ಲ? ಎಸ್, ಇಟ್ಸ್ ರಿಂಗಿಂಗ್ ಗೈಸ್, ಇಟ್ಸ್ ರಿಂಗಿಂಗ್. ಓಕೆನಾ? ಸೌಂಡ್ ಕೇಳಿಸ್ತಾ ಇದೆಯಾ? ಸೊ ಈಗೇನ್ ಮಾಡ್ತೀನಿ, ನಾನು ಒಂದು ಐಡಿಯಾ ಮಾಡ್ತೀನಿ. ಈ ಫೋನನ್ನ ನಾನು ಈ ಡಬ್ಬದಲ್ಲಿ ಹಾಕ್ತೀನಿ. ಈಗ ಈ ಡಬ್ಬನ ತಗೊಂಡು ಇನ್ನೊಂದು ಡಬ್ಬದಲ್ಲಿ ಹಾಕ್ತೀನಿ. ಆಕ್ಚುಲಿ ಒಂದೇ ಡಬ್ಬದಲ್ಲಿ ಕೆಲಸ ನಡೀತಾ ಇತ್ತು, ಬಟ್ ಸ್ಟಿಲ್ ಎರಡು ಡಬ್ಬ ಯೂಸ್ ಮಾಡ್ಕೋತೀನಿ. ರೀಸನ್ ಅನ್ನ ಆಮೇಲೆ ಹೇಳೋಣ. ಎರಡು ಡಬ್ಬ ಯಾಕೆ ಯೂಸ್ ಮಾಡ್ಕೊಂಡೆ ಅಂತ ಆಮೇಲೆ ಹೇಳ್ತೀನಿ. ಈಗ ಫೋನ್ ಇದ್ರ ಒಳಗಿದೆ. ಓಕೆನಾ? ಇವಾಗ ಕಾಲ್ ಮಾಡಿ ನೋಡೋಣ ಏನ್ ಬರುತ್ತೆ ಅಂತ. ಯಾಕ್ರೋ ಇದು ರಿಂಗೆ ಆಗ್ತಾ ಇಲ್ಲ? ಆಗ್ಬೇಕಿತ್ತಲ್ವಾ? ಯಾಕೆ ಆಗ್ತಾ ಇಲ್ಲ? ನೋ ರೆಸ್ಪಾನ್ಸ್. ಟೂ ಆಗ್ಲಿಕ್ಕೆ ಶುರು ಆಯ್ತು. ನೀವು ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ. ಈಗ ನಿಮಗೆ ಬೇಡದಿದ್ದವ್ರ ಕಾಲ್ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ವಾ? ಟಾಪಿಕ್ ಹೆಸರು ಬರ್ಕೊಳ್ಳಿ, ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವ್ರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಈಗಾಗಲೇ ಒಂದು ಎಕ್ಸ್ಪೆರಿಮೆಂಟ್ ನೋಡಿದ್ದೀರಾ. ಆ ಎಕ್ಸ್ಪೆರಿಮೆಂಟ್ ಅನ್ನ, ಅದಕ್ಕಿರೋ ಎಕ್ಸ್ಪ್ಲನೇಷನ್ ಅನ್ನ ಎಲ್ಲವನ್ನ ತಿಳ್ಕೊತಾ ಹೋಗೋಣ. ನಾವು NCERT ಪ್ರಕಾರ ಒಂದೊಂದು ವಿಡಿಯೋ, ಒಂದೊಂದು ಟಾಪಿಕ್ ಮೇಲೂ ಒಂದೊಂದು ವಿಡಿಯೋ ಮಾಡ್ತಾ ಇದೀವಿ. ಸೊ ಇದರಿಂದ ನಾವು ಎಲ್ಲ ವಿಷಯಗಳನ್ನ ಡೆಪ್ತ್ ಅಲ್ಲಿ ಅರ್ಥ ಮಾಡ್ಕೋಬಹುದು. ಫಸ್ಟ್ ನಾವೆಲ್ಲ ಕ್ಲಾಸ್ ನ ಥಿಯರಿ ಏನಿದೆಯೋ ಅದನ್ನ ನೋಡ್ಕೋತೇವೆ. ಅದಾದ್ಮೇಲೆ ನಮ್ಮ ಕಾನ್ಸೆಪ್ಟ್, ಕಲ್ತಿರೋ ಕಾನ್ಸೆಪ್ಟ್ ಗಟ್ಟಿ ಆಗ್ಲಿ ಅಂತ ಎಂಡ್ ನಲ್ಲಿ ಒಂದ್ ಸ್ವಲ್ಪ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೋತೇವೆ. ಇದರಿಂದ ನಿಮ್ಮ KCET, NEET ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ನೀವು ಬೋರ್ಡ್ ಎಕ್ಸಾಮ್ಗೂ ಒಳ್ಳೇದಾಗಿ ಪ್ರಿಪೇರ್ ಆಗ್ತೀರಾ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ. ಸರಿನಾ? ಇವಾಗ ಇವತ್ತು ನಾವು ನೋಡ್ತಾ ಇರುವಂತಹ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಎರಡನೇ ಚಾಪ್ಟರ್ ನ 9ನೇ ಟಾಪಿಕ್. NCERT ಪ್ರಕಾರ ಹೇಳೋದಾದ್ರೆ ಟಾಪಿಕ್ 2.9 ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್ ಅನ್ನ ನಾವಿವತ್ತು ನೋಡ್ತಾ ಇದ್ದೇವೆ. ಆಕ್ಚುಲಿ ಆ ಬುಕ್ ಅನ್ನ ನೀವು ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಅದರಲ್ಲಿ ಕಾಣಿಸುತ್ತೆ. ಏನ್ ಕಾಣಿಸುತ್ತೆ? 6 ಪಾಯಿಂಟ್ ಗಳನ್ನ ನಿಮ್ ಬುಕ್ ನಲ್ಲಿ ಕೊಟ್ಟಿರೋದು ಕಾಣಿಸುತ್ತೆ. ಫಸ್ಟ್ ನಾನು ಏನ್ ಮಾಡಿದೆ ಗೊತ್ತಾ? ಆ 6 ಪಾಯಿಂಟ್ ಅನ್ನ ಬೋರ್ಡ್ ಮೇಲೆ ಬರೆಯೋಣ, ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದಾದ್ಮೇಲೆ NCERT PDF ನಮ್ ಕೈಲಿದೆಯಲ್ವಾ, ಅದನ್ನೇ ಹಿಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರಾಯ್ತು ಅಂತ ನಾನು ಅಂದ್ಕೊಂಡೆ. ಸ್ವಲ್ಪ ಆಳ್ಸಿ, ನಿಮ್ಗೆ ಗೊತ್ತಲ್ವಾ? ಸೊ ಈಗ ಅದನ್ನೇ ಮಾಡೋಣ. NCERT ಬುಕ್ ಅನ್ನ ನಿಮ್ಮ ಪಕ್ಕದಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಸರಿನಾ? ಸೊ ಇವತ್ತಿನ ಟಾಪಿಕ್ ಯಾವುದು? ಇವತ್ತಿನ ಟಾಪಿಕ್ ಇರೋದು ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್, ಟಾಪಿಕ್ 2.9. ಟಾಪಿಕ್ 2.9 ಅಂದ್ರೆ ಎರಡನೇ ಚಾಪ್ಟರ್ ನ 9ನೇ ಟಾಪಿಕ್. ಹೌದಾ? ಸೊ ಅದನ್ನ ನಾವು ನೋಡ್ತಾ ಇದ್ದೇವೆ. 6 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದೀನಿ. ಸೊ ಮೊದಲನೇ ಪಾಯಿಂಟ್ ಇಲ್ಲೇ ಇದೆ. ಇನ್ಸೈಡ್ ಅ ಕಂಡಕ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಇಸ್ 0. ಇದ್ರ ಬಗ್ಗೆ ನಾವು ಆಲ್ರೆಡಿ ಮಾಡಿದೀವಿ. ಇದು ನಿಮ್ದು ಏನಂತಾರೆ, ಗಾಸ್ ಲಾ ಕಲಿಬೇಕಾದ್ರೆ ಒಂದು ಡಿರೈವೇಶನ್ ಮಾಡಿದಿರಾ ಲಾಸ್ಟ್ ಅಲ್ಲಿ. ಹೌದಾ? ಏನ್ ಡಿರೈವೇಶನ್ ಮಾಡಿದಿರಾ? ಆ ಡಿರೈವೇಶನ್ ನಲ್ಲಿ ಒಂದು ಥಿನ್ ಸ್ಪೆರಿಕಲ್ ಶೆಲ್ ತಗೊಂಡಿದ್ದೀರಾ, ಹೊರಗಡೆಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕ್ಯಾಲ್ಕುಲೇಟ್ ಮಾಡಿದಿರಾ. ಅದಾದ್ಮೇಲೆ ಈ ಥಿನ್ ಸ್ಪೆರಿಕಲ್ ಶೆಲ್ ನ ಒಳಗಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತಾನು ನೀವು ಕ್ಯಾಲ್ಕುಲೇಟ್ ಮಾಡಿದಿರಾ. ಹೊರಗಡೆಗೆ ಏನೋ ಒಂದು ವ್ಯಾಲ್ಯೂ ಬಂತು, ಬಟ್ ಒಳಗಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? ಆ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್ ನ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? 0 ಬಂದಿತ್ತು ನಮ್ಗೆ ನಾವು ಡಿರೈವೇಶನ್ ಮಾಡಿದಾಗ. ಹೌದಾ? ಸೊ ಅದೇ ಪಾಯಿಂಟ್ ಅನ್ನು ಹೇಳ್ತಿದ್ದಾರೆ ಕಂಡ್ರೆ ಇವರು. ಬಟ್ ಇದು ಬರೀ ನಮ್ಮ ಸ್ಪೆರಿಕಲ್ ಶೆಲ್ಗೆ ಮಾತ್ರ ಸೀಮಿತ ಅಲ್ಲ. ಇದು ಯಾವುದೇ ಶೇಪ್ ನ ಕಂಡಕ್ಟರ್ ತಗೊಂಡ್ರೇನು ಆ ಕಂಡಕ್ಟರ್ ನ ಒಳಗಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ನೀವು ಬೇಕಾದ್ರೆ ಚಾರ್ಜ್ ಆಗಿರುವಂತ ಕಂಡಕ್ಟರ್ ತಗೊಳ್ಳಿ, ಅಥವಾ ಚಾರ್ಜ್ ಇಲ್ಲದೆ ನ್ಯೂಟ್ರಲ್ ಆಗಿರುವಂತ ಕಂಡಕ್ಟರ್ ತಗೊಳ್ಳಿ, ಒಳಗಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ 0. ನೀವು ಬೇಕಾದ್ರೆ ಹೊರಗಡೆ ಸಿಕ್ಕಾಪಟ್ಟೆ ಪವರ್ಫುಲ್ ಎಲೆಕ್ಟ್ರಿಕ್ ಫೀಲ್ಡ್ ಇರಲಿ, ಅಥವಾ ಎಲೆಕ್ಟ್ರಿಕ್ ಫೀಲ್ಡೇ ಇಲ್ಲದೆ ಇರಲಿ, ಈ ಕಂಡಕ್ಟರ್ ನ ಒಳಗಡೆ ಅಂತ ಬಂದಾಗ ಹೊರಗಡೆಗೆ ಎಷ್ಟೇ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರು ಕಂಡಕ್ಟರ್ ನ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? 0 ಇರುತ್ತೆ. ಸೊ ಇದೇ ವಿಷಯವನ್ನ ಮೊದಲನೇ ಪಾಯಿಂಟ್ ಹೇಳೋದು. ಇವಾಗ ಏನ್ ಮಾಡೋಣ? ಇವಾಗ ಎರಡನೇ ಪಾಯಿಂಟ್ ನೋಡೋಣ. ಎರಡನೇ ಪಾಯಿಂಟ್ ಏನ್ ಹೇಳ್ತಪ್ಪ ಅಂತಂದ್ರೆ, ಎಟ್ ದ ಸರ್ಫೇಸ್ ಆಫ್ ಅ ಚಾರ್ಜ್ಡ್ ಕಂಡಕ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಮಸ್ಟ್ ಬಿ ನಾರ್ಮಲ್ ಟು ದ ಸರ್ಫೇಸ್ ಎಟ್ ಎವ್ರಿ ಪಾಯಿಂಟ್. ಅಂದ್ರೆ ಏನು? ಕನ್ನಡದಲ್ಲಿ ಹೇಳ್ತೀನಿ ಕೇಳ್ರೋ. ನಮ್ದು ಒಳಗಡೆ, ಇದ್ರ ಒಳಗಡೆ, ಕಂಡಕ್ಟರ್ ನ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಅಂತ ನಾವು ನೋಡಿದ್ವಿ. ಬಟ್ ಈ ಕಂಡಕ್ಟರ್ ನ ಸರ್ಫೇಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0ನ, ಈ ಚಾರ್ಜ್ಡ್ ಕಂಡಕ್ಟರ್ ಆಗಿತ್ತು ಅಂತ ಇಟ್ಕೊಳ್ಳಿ. ಸಪೋಸ್ ಇದು ಪಾಸಿಟಿವ್ಲಿ ಚಾರ್ಜ್ಡ್ ಕಂಡಕ್ಟರ್. ಇವಾಗ ಈ ಸರ್ಫೇಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0ನ ಅಲ್ಲ, ಸರ್ಫೇಸ್ ನಲ್ಲಿ ಏನೋ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಮತ್ತೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರತ್ತಪ್ಪ ಅಂತಂದ್ರೆ ಅದು ಯಾವತ್ತಿದ್ರು ಸರ್ಫೇಸ್ಗೆ ನಾರ್ಮಲ್ ಆಗಿರುತ್ತೆ. ಐ ಮೀನ್ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸರ್ಫೇಸ್ ಇಂದ 90 ಡಿಗ್ರಿ ಆಂಗಲ್ ನಲ್ಲಿ ಅದಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ.
ಹೌದಾ? ಇಲೆಕ್ಟ್ರಿಕ್, ಸಪೋಸ್ ಇದು ಪಾಸಿಟಿವ್ಲಿ ಚಾರ್ಜ್ಡ್ ಕಂಡಕ್ಟರ್ ಆಗಿದ್ರೆ ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿಯಾಗಿರುತ್ತೆ. ಹೌದಾ? ಪಾಸಿಟಿವ್ಲಿ ಚಾರ್ಜ್ಡ್ ವಸ್ತುಗಳಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹೊರಗಡೆ ಹೋಗ್ತಾ ಇರುತ್ತೆ. ಹೀಗಾಗಿ ಈ ರೀತಿಯಾಗಿ ಬಿಡಿಸ್ತಾ ಇದ್ದೀನಿ. ಆಂಗಲ್ ಎಷ್ಟಿರುತ್ತೆ? ಆಂಗಲ್ 90 ಡಿಗ್ರಿ ಇರುತ್ತೆ. ಹೌದಾ? ಅದು ಸರ್ಫೇಸ್ಗೆ ಏನಾಗಿರುತ್ತೆ? ನಾರ್ಮಲ್ ಆಗಿ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರ್ಬೇಕಪ್ಪ? ಸರ್ಫೇಸ್ಗೆ ನಾರ್ಮಲ್ ಆಗಿರ್ಬೇಕು. ಸರ್ಫೇಸ್ ನಿಂದ 90 ಡಿಗ್ರಿ ಇರಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರೋದಕ್ಕೆ ಸಾಧ್ಯನಾ? ಎಲೆಕ್ಟ್ರಿಕ್ ಫೀಲ್ಡ್ ಸರ್ಫೇಸ್ ನಿಂದ ಹೀಗಿರೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಸರ್ಫೇಸ್ಗೆ 90 ಡಿಗ್ರಿ ಆಂಗಲ್ ಅಲ್ಲಿ ಇರಬೇಕು. ಇದು ಸಾಧ್ಯ ಇಲ್ಲ, ಇದು ಸಾಧ್ಯ ಇದೆ, ಇದು ಸಾಧ್ಯ ಇದೆ, ಇದು ಸಾಧ್ಯ ಇದೆ. ಬಟ್ ಈ ರೀತಿಯಾಗಿ 90 ಡಿಗ್ರಿ ಆಂಗಲ್ ಅನ್ನು ಅದು ಕ್ರಿಯೇಟ್ ಮಾಡ್ತಿಲ್ಲ ಅಂತಂದ್ರೆ ಈ ರೀತಿಯಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸಪೋಸ್ ಇದು ನೆಗೆಟಿವ್ ಚಾರ್ಜ್ ಆಗಿತ್ತಪ್ಪ, ಆವಾಗ ನೀವು ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅನ್ನ ಹೇಗೆ ಬಿಡ್ತೀರಾ? ಪಾಸಿಟಿವ್ ಇದ್ರೆ ಇಲ್ಲಿಂದ ಹೊರಗಡೆ ಬಿಡಿಸಿದಿರಾ, ನೆಗೆಟಿವ್ ಚಾರ್ಜ್ಡ್ ಶೆಲ್ ಆಗಿತ್ತು ಅಂತ ಇಟ್ಕೊಳ್ಳಿ, ಇದು ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಆಗಿತ್ತು, ನೆಗೆಟಿವ್ಲಿ ಚಾರ್ಜ್ಡ್ ಕಂಡಕ್ಟರ್ ಆಗಿತ್ತು ಅಂತ ಇಟ್ಕೊಳ್ಳಿ. ಆವಾಗ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ನೀವು ಹೀಗೆ ಬಿಡಿಸೋದ್ರೆ ಸರಿ ಆಗತ್ತಾ? ಅದು 90 ಡಿಗ್ರಿನ ಬಿಡಿಸಿದೀನಿ ಕಣೋ, ಒಳಗ್ ಬರ್ತಾ ಇರೋ ತರ ಬಿಡ್ತಿದ್ದೀನಿ, ಈ ರೀತಿಯಾಗಿ ಬಿಡಿಸಿದ್ರೆ ಕರೆಕ್ಟ್ ಆಗತ್ತಾ? ನಮ್ಮ ಅಪ್ಪನಾಣೆಗೂ ಇದು ರಾಂಗು. ಯಾಕೆ ರಾಂಗು? ಯಾಕಂದ್ರೆ ನೀವು ಇಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಬಿಡಿಸಿದಿರೋ ಕಂಡಕ್ಟರ್ ನ ಒಳಗಡೆ ಬಿಡಿಸ್ತಾ ಇದ್ದೀರಾ. ಕಂಡಕ್ಟರ್ ನ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರತ್ತಾ? ಇರಲ್ಲ. ಸೊ ಇದು ನೆಗೆಟಿವ್ ಚಾರ್ಜ್ ಅಂತಂದ್ರೆ, ಪಾಸಿಟಿವ್ ಚಾರ್ಜ್ ಇದ್ದಾಗ ಹೇಗೆ ಬಿಡ್ತಿದ್ರಿ ನೀವು? ಸರ್ಫೇಸ್ ನಿಂದ ಹೊರಗಡೆ ಹೋಗೋ ರೀತಿ ಬಿಡ್ತಿದ್ದೀರಾ. ನೆಗೆಟಿವ್ ಚಾರ್ಜ್ ಅಂದ್ರೆ 90 ಡಿಗ್ರಿಲಿ ಬಿಡಿಸ್ಬೇಕು, ಬಟ್ ಸರ್ಫೇಸ್ಗೆ ಅದು ಬರೋ ರೀತಿಲಿ ಬಿಡಿಸ್ಬೇಕು. ಓಕೆನಾ? 90 ಡಿಗ್ರಿನೇ ಬಿಡಿಸ್ಬೇಕು. ಈ ರೀತಿಯಾಗೇ ಇರುತ್ತೆ. ಈ ರೀತಿಯಾಗಿರಲ್ಲ ಅದು. ಓಕೆನಾ? ಈ ರೀತಿಯಾಗಿರಲ್ಲ, ಈ ರೀತಿಯಾಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ನೆಗೆಟಿವ್ ಚಾರ್ಜ್ ಇದ್ರೆ ಈ ರೀತಿ ಒಳಗಡೆ ಬರೋ ರೀತಿಲಿ ಇರುತ್ತೆ. ಪಾಸಿಟಿವ್ಲಿ ಚಾರ್ಜ್ ಇದ್ರೆ ಸರ್ಫೇಸ್ ನಿಂದ ಹೊರಗಡೆ ಹೋಗೋ ರೀತಿಲಿ ಇರುತ್ತೆ. ಸರಿನಾ? ಬಟ್ ನೆನಪಿರ್ಲಿ, ಅದು ಯಾವತ್ತಿದ್ರೂ ನಾರ್ಮಲ್ ಆಗಿರುತ್ತೆ, ಅದು ಯಾವತ್ತಿದ್ರೂ 90 ಡಿಗ್ರಿ ಆಂಗಲ್ ನಲ್ಲೇ ಇರುತ್ತೆ. ಈ ರೀತಿಯಾಗಿ ಅದು ಟ್ಯಾಂಜೆನ್ಶಿಯಲ್ ಆಗಿ ಇರಲ್ಲ. ಸರಿನಾ? ಈ ರೀತಿ ಇರಲ್ಲ. ಈ ರೀತಿ 90 ಡಿಗ್ರಿಲೇ ಅದು ಇರೋದು. ಸರಿನಾ? ನೆಕ್ಸ್ಟ್ ಹೋಗೋಣ, 3ನೇ ಪಾಯಿಂಟಿಗೆ ಹೋಗೋಣ. ಅರ್ಥ ಆಗ್ತಾ ಇದೆ ಅಲ್ವಾ ಹೇಳಿರೋದೆಲ್ಲ? ಸರಿ, ಇವಾಗ 3ನೇ ಪಾಯಿಂಟಿಗೆ ಹೋಗೋಣ. 3ನೇ ಪಾಯಿಂಟ್ ಏನ್ ಹೇಳುತ್ತಪ್ಪ ಅಂತಂದ್ರೆ, ದ ಇಂಟೀರಿಯರ್ ಆಫ್ ಅ ಕಂಡಕ್ಟರ್ ಕ್ಯಾನ್ ಹ್ಯಾವ್ ನೋ ಆಕ್ಸೆಸ್ ಚಾರ್ಜ್ ಇನ್ ದ ಸ್ಟ್ಯಾಟಿಕ್ ಸಿಚುವೇಶನ್. ಅಂದ್ರೆ ಏನಪ್ಪಾ ಅಂತಂದ್ರೆ, ಸಪೋಸ್ ನೀವು ಒಂದು ಗುಂಡು ಎಸೆತದ ಗುಂಡು ತಗೊಂಡ್ರೆ ಅಂತ ಇಟ್ಕೊಳ್ಳಿ, ಒಳಗಡೆಗೆ ಇದೆ ಅದು. ಸರಿನಾ? ಒಳಗಡೆನೂ ಕಬ್ಬಣ ಇದೆ, ಹೊರಗಡೆನೂ ಕಬ್ಬಣ ಇದೆ, ಪೂರ್ತಿ ಇದೆ. ಒಳಗಡೆ ಖಾಲಿ ಜಾಗ ಇಲ್ಲ, ಪೂರ್ತಿ ಇದೆ. ಸರಿನಾ? ಆ ರೀತಿ ಒಂದು ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ನಾನು ಏನ್ ಮಾಡ್ತೀನಿ, ಒಳಗಡೆಗೆ ಒಂದು 4-5 ಪಾಸಿಟಿವ್ ಚಾರ್ಜ್ ಅನ್ನು ಹಾಕ್ಬಿಡ್ತೀನಿ. ಒಂದು 4 ಪಾಸಿಟಿವ್ ಚಾರ್ಜ್ ಇಲ್ಲೇ ಹಾಕ್ಬಿಡ್ತೀನಿ. ಏನಾಗ್ಬೇಕಾಯ್ತಪ್ಪ? ಪಾಸಿಟಿವ್ ರಿಪೆಲ್ ಆಗುತ್ತೆ. ಎಲ್ಲಾನು ಒಂದಕ್ಕೊಂದು ಏನ್ ಮಾಡ್ಕೊಳುತ್ತೆ? ರಿಪೆಲ್ ಮಾಡ್ಕೊಳುತ್ತೆ. ಸೊ ಎಲ್ಲಾನು ರಿಪೆಲ್ ಮಾಡ್ಕೊಂಡು ದೂರ ಸರಿಯೋಗಿ ಟ್ರೈ ಮಾಡುತ್ತೆ. ಹೌದಾ? ಪಾಸಿಟಿವ್ ಸಪೋಸ್ ಇದು ಪಾಸಿಟಿವ್ ನೆಗೆಟಿವ್ ಎಲ್ಲ ಇದ್ರೆ ಅಟ್ರಾಕ್ಟ್ ಆಗ್ತಾ ಇತ್ತು, ನ್ಯೂಟ್ರಲ್ ಆಗ್ಬಿಡ್ತಾ ಇತ್ತು. ಹೌದಾ? ಸೊ ನಾನು ಪಾಸಿಟಿವ್ ಹಾಕಿದ್ದೀನಿ ಅಂತಂದ್ರೆ ಅದು ರಿಪೆಲ್ ಆಗುತ್ತೆ, ಎಲ್ಲಿ ಸರಿಯುತ್ತೆ? ದೂರ ಸರಿಯುತ್ತೆ. ದೂರ ಸರಿತಾ ಅದು ಎಲ್ಲಿವರೆಗೆ ಬರ್ಬೋದು? ಸರ್ಫೇಸ್ ವರೆಗೆ ಬರ್ಬೋದು. ಇದು ದೂರ ಸರಿತಾ ಎಲ್ಲಿವರೆಗೆ ಬರುತ್ತೆ? ಸರ್ಫೇಸ್ ವರೆಗೆ ಬರುತ್ತೆ. ಇದು ಸರಿತಾ ಎಲ್ಲಿವರೆಗೆ ಬರುತ್ತೆ? ಸರ್ಫೇಸಿಗೆ ಬರುತ್ತೆ. ಇದು ಸರ್ಫೇಸಿಗೆ ಹೋಗುತ್ತೆ. ಸೊ ನಾವು ಒಳಗಡೆ ಎಷ್ಟೇ ಚಾರ್ಜ್ ಹಾಕಿದ್ರು, ಎಕ್ಸೆಸ್ ಚಾರ್ಜ್ ಅನ್ನು ಒಳಗಡೆ ಎಷ್ಟೇ ಹಾಕಿದ್ರು ಅದೇನಾಗುತ್ತೆ? ಸರ್ಕೊಂಡು ಸರ್ಫೇಸಿಗೆ ಬರುತ್ತೆ, ಆ ಮೇಲ್ಮೈಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಇಂಟೀರಿಯರ್ ನಲ್ಲಿ ಅಂದ್ರೆ ಒಳಭಾಗದಲ್ಲಿ ಎಕ್ಸೆಸ್ ಚಾರ್ಜ್ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಪಾಯಿಂಟ್ ಹೇಳುತ್ತೆ. ಸರಿನಾ? ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಇವಾಗ ಹೋಗೋಣ 4ನೇ ಪಾಯಿಂಟ್ಗೆ. 4ನೇ ಪಾಯಿಂಟ್ ಏನ್ ಹೇಳ್ತಪ್ಪ ಅಂತಂದ್ರೆ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಇಸ್ ಕಾನ್ಸ್ಟಂಟ್ throughout the volume of the conductor and has the same value as inside on its surface ಅಂತ ಹೇಳ್ತಾರೆ. ನಾವು ಇಷ್ಟೊತ್ತರ ಬಗ್ಗೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ವಿ? ನಾವು ಇಷ್ಟೊತ್ತು ಇದರ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನಾವು ಏನೇನೆಲ್ಲ ಮಾತಾಡ್ಕೊಂಡಿದೀವಿ? ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಏನೇನೆಲ್ಲ ಮಾತಾಡ್ಕೊಂಡಿದೀವಿ ಅಂದ್ರೆ, ಒಂದು, ಇದು ಒಳಗಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ ಅಂತ. ಸರ್ಫೇಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಒಳಗಡೆ ಇರೋದೇ ಇಲ್ಲ ಎಲೆಕ್ಟ್ರಿಕ್ ಫೀಲ್ಡ್, 0. ಸರ್ಫೇಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಬಟ್ ಅದು ಯಾವತ್ತಿದ್ರೂ ಸರ್ಫೇಸ್ ನಿಂದ ನಾರ್ಮಲ್ ಆಗಿರುತ್ತೆ, ಅದು ಸರ್ಫೇಸ್ ನಿಂದ 90 ಡಿಗ್ರಿಲಿ ಇರುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಯಾವ್ದ್ರ ಬಗ್ಗೆ ಮಾತಾಡಿದ್ವಿ? ಎಲೆಕ್ಟ್ರಿಕ್ ಫೀಲ್ಡ್ ನ ಬಗ್ಗೆ ಮಾತಾಡಿದ್ವಿ. ಬಟ್ ಇವಾಗ ಯಾವ್ದ್ರ ಬಗ್ಗೆ ಮಾತಾಗ್ತಾ ಇದೆ? ಇವಾಗ ಆಗ್ತಾ ಇರೋದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಪೊಟೆನ್ಶಿಯಲ್ ಇರೋದು ಹೇಗೆ? ಪೊಟೆನ್ಶಿಯಲ್ ಒಳಗಡೆ 0ನಾ? ಇದೊಂದು ಚಾರ್ಜ್ಡ್ ಕಂಡಕ್ಟರ್ ಅಂತಂದ್ರೆ ಇದು ಪಾಸಿಟಿವ್ಲಿ ಚಾರ್ಜ್ಡ್ ಕಂಡಕ್ಟರ್ ಅಂತ ಅಂದ್ಕೊಳ್ಳಿ. ಈಗ ಒಳಗಡೆಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ 0ನಾ? 0 ಅಂತ ಹೇಳಕ್ ಆಗಲ್ಲ. ಒಳಗಡೆ ಪೊಟೆನ್ಶಿಯಲ್ ಇರುತ್ತೆ. ಸರ್ಫೇಸ್ ನಲ್ಲಿ ಪೊಟೆನ್ಶಿಯಲ್ 0ನ ಹಾಗಾದ್ರೆ ಅಲ್ಲಿ ಸರ್ಫೇಸ್ ಅಲ್ಲಿ ಇರ್ತಾ ಇತ್ತು. ಸೊ ಇಲ್ಲಿ ಸರ್ಫೇಸ್ 0ನಾ? ಸರ್ಫೇಸ್ ನಲ್ಲೂ 0 ಅಲ್ಲ. ಸರ್ಫೇಸ್ ನಲ್ಲೂ ಒಂದು ಪೊಟೆನ್ಶಿಯಲ್ ಇರುತ್ತೆ, ಒಳಗಡೆನೂ ಪೊಟೆನ್ಶಿಯಲ್ ಇರುತ್ತೆ, ಎಲ್ಲ ಕಡೆನೂ ಪೊಟೆನ್ಶಿಯಲ್ ಇರುತ್ತೆ. ಬಟ್ ಆ ಪೊಟೆನ್ಶಿಯಲ್ ನ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ. ಆ ವ್ಯಾಲ್ಯೂ ಇಡೀ ವಾಲ್ಯೂಮ್ ನಲ್ಲಿ ಸೇಮ್ ಆಗಿ ಇರುತ್ತೆ. ನೀವು ಬೇಕಾದ್ರೆ ಸರ್ಫೇಸ್ ಇಂದ ಯಾವ್ದಾದ್ರು ಪಾಯಿಂಟ್ ತಗೊಳ್ಳಿ, ಇಲ್ಲಿ ಪೊಟೆನ್ಶಿಯಲ್ 5 ವೋಲ್ಟ್ ಇದೆಯಪ್ಪ. ಒಳಗಡೆಗೆ ಈ ಪಾಯಿಂಟ್ ತಗೊಳ್ಳಿ, ಇಲ್ಲೂ ಪೊಟೆನ್ಶಿಯಲ್ 5 ವೋಲ್ಟೇ ಇರುತ್ತೆ. ಈ ಪಾಯಿಂಟ್ ತಗೊಂಡ್ರು ಪೊಟೆನ್ಶಿಯಲ್ 5 ವೋಲ್ಟೇ ಇರುತ್ತೆ. ಈ ಪಾಯಿಂಟ್ ತಗೊಂಡ್ರು ಪೊಟೆನ್ಶಿಯಲ್ 5 ವೋಲ್ಟೇ ಇರುತ್ತೆ. ಈ ಪಾಯಿಂಟ್ ತಗೊಂಡ್ರು ಪೊಟೆನ್ಶಿಯಲ್ 5 ವೋಲ್ಟೇ ಇರುತ್ತೆ. ಸರ್ಫೇಸ್ ನಲ್ಲಿರೋ ಯಾವ್ದಾದ್ರು ಒಂದು ಪಾಯಿಂಟ್ ತಗೊಂಡ್ರೆ ಅದ್ರ ಪೊಟೆನ್ಶಿಯಲ್ 5 ವೋಲ್ಟೇ ಇರುತ್ತೆ. ಅಂದ್ರೆ ಒಂದು ಚಾರ್ಜ್ಡ್ ಕಂಡಕ್ಟರ್ ಇದೆ ಅಂತಂದ್ರೆ
ಅದರ ಸರ್ಫೇಸ್ ನಲ್ಲಿನೂ ಪೊಟೆನ್ಶಿಯಲ್ ಸೇಮ್, ಅದರ ಒಳಗಡೆನೂ ಪೊಟೆನ್ಶಿಯಲ್ ಸೇಮ್. ಆ ಪೊಟೆನ್ಶಿಯಲ್ ನ ವ್ಯಾಲ್ಯೂ ಅಲ್ಲಿ ಕಾನ್ಸ್ಟಂಟ್ ಆಗಿ ಇರತ್ತೆ. ಸರಿನಾ? ವ್ಯಾಲ್ಯೂ ಚೇಂಜ್ ಆಗಲ್ಲ, ಕಾನ್ಸ್ಟಂಟ್ ಆಗಿನೇ ಇರುತ್ತೆ. ಸೊ ಇದನ್ನ ಏನ್ ಹೇಳುತ್ತೆ, ಫೋರ್ತ್ ಪಾಯಿಂಟ್ ಹೇಳುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳುತ್ತಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ದ ಸರ್ಫೇಸ್ ಆಫ್ ಅ ಚಾರ್ಜ್ಡ್ ಕಂಡಕ್ಟರ್. ಇದ್ರ ಬಗ್ಗೆ ಮಾತಾಡುತ್ತೆ. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಮಿಡ್ಲ್ ಅಲ್ಲಿ ಎಷ್ಟು ಅಂತ ನೋಡಿದೀವಿ, ಒಳಗಡೆಗೆ ಎಷ್ಟು ಅಂತ ನೋಡಿದೀವಿ. ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತಪ್ಪ, ಒಳಗಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ. ಸರ್ಫೇಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 90 ಡಿಗ್ರಿ ಇರುತ್ತೆ ಅನ್ನೋದು ನಮಗೆ ಗೊತ್ತು. ಸರ್ಫೇಸ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 90 ಡಿಗ್ರಿ ಇರುತ್ತೆ, ಅದು ನಾರ್ಮಲ್ ಆಗಿರುತ್ತೆ ಅಂತ ಗೊತ್ತು. ಬಟ್ ಎಷ್ಟಿದೆ ಅನ್ನೋದು ನಾವಿನ್ನ ಕ್ಯಾಲ್ಕುಲೇಟ್ ಮಾಡಿಲ್ಲ. ಸೊ ಇವಾಗ ಎಷ್ಟಿದೆ ಅಂತ ಅಂದ್ರೆ ಅವರೇ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಇಷ್ಟಿರತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಇ ಇಸ್ ಈಕ್ವಲ್ ಟು ಸಿಗ್ಮಾ ಬೈ ಆಪ್ಸಿಲನ್ ನಾಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇದು ಒಂದು ಚಾರ್ಜ್ಡ್ ಕಂಡಕ್ಟರ್ ನ ಸರ್ಫೇಸ್ ನಲ್ಲಿ ಇರುವಂತಹ ಇಲೆಕ್ಟ್ರಿಕ್ ಫೀಲ್ಡ್ ಗೆ ಫಾರ್ಮುಲಾ. ಸರಿನಾ? ನೀವು ಆ ಬುಕ್ ನೋಡಿದ್ರೆ ಇಲ್ಲೊಂದು ಎನ್ ಕ್ಯಾಪ್ ಕೊಟ್ಟಿದ್ದಾರೆ, ಮತ್ತೆ ಈ ಏನ್ ಕಾಣಿಸ್ತಾ ಇದೆಯಲ್ವಾ ಇಲ್ಲಿ, ಇದನ್ನ ಅವ್ರು ಸ್ವಲ್ಪ ಡಾರ್ಕ್ ಮಾಡಿದ್ದಾರೆ. ನಿಮ್ಮ NCERT ಟೆಕ್ಸ್ಟ್ ಬುಕ್ ನಲ್ಲಿ ಡಾರ್ಕ್ ಅಕ್ಷರದಿಂದ ಏನಾದ್ರು ಬರ್ದಿದ್ದಾರೆ ಅಂತಂದ್ರೆ ಅದು ವೆಕ್ಟರ್ ಅಂತ ಅರ್ಥ. ಸರಿನಾ? ಇಲ್ಲಿ ಕೊಟ್ಟಿರೋ ಎನ್ ಇರೋದು, ಎನ್ ಕ್ಯಾಪ್ ಇರೋದು ಯೂನಿಟ್ ವೆಕ್ಟರ್. ಸೊ ಏನು, ಫಸ್ಟ್ ನಾನೇನ್ ಬರ್ಕೊಂಡಿದ್ದೆ, ಇಷ್ಟೇ ಬರ್ಕೊಂಡಿದ್ದೆ. ಇದು ನಿಮ್ದು ಏನಾಯ್ತು, ಅದು ಮ್ಯಾಗ್ನಿಟ್ಯೂಡ್ ಅಷ್ಟೇ ಆಯ್ತು. ಇಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಅಷ್ಟೇ ಬರ್ಕೊಂಡಾಗಾಯ್ತು. ಇದನ್ನೇ ವೆಕ್ಟರ್ ಫಾರ್ಮುಲಾ ಬರೆಯೋದು ಆದ್ರೆ ಹಿಂಗೆ ಬರ್ದಿದ್ದಾರೆ ಅಷ್ಟೇ. ಸರಿನಾ? ಅದನ್ನ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಫಾರ್ಮುಲಾ ಇರೋದು ಇದು. ಸರಿನಾ? ವೆಕ್ಟರ್ ಫಾರ್ಮುಲಾ ಬರೀರಿ ಅಂದ್ರೆ ಇಲ್ಲೊಂದು ಎನ್ ಕ್ಯಾಪ್ ಹಾಕಿ ಇಲ್ಲೊಂದು ಬಾಣ ಹಾಕ್ತೀರಾ ಅಷ್ಟೇ. ಸೊ ಫಾರ್ಮುಲಾ ಇರೋದು ಇದು. ಈ ಫಾರ್ಮುಲಾ ಹೆಂಗ್ ಬೇಕು ಅಂತ ಬೇಕಾ, ನಿಮ್ದೇನ್ ಡಿರೈವೇಶನ್ ಕೇಳಲ್ಲ ಎಕ್ಸಾಮ್ ಅಲ್ಲಿ, ಬಟ್ ಈಸಿ ಇದೆ ಫಾರ್ಮುಲಾ. ಒಂದ್ಸಲ ಡಿರೈವ್ ಮಾಡ್ಬಿಡ್ತೀನಿ. ನಿಮ್ಗೆ ಫಾರ್ಮುಲಾ ಡಿರೈವೇಶನ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಂತ ಹೋಗಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಕೇಳ್ಬಿಡಿ. ಸರಿನಾ? ಸೊ ಈ ಡಿರೈವೇಶನ್ ಹೆಂಗ್ ಬಂತು, ನೀವು NCERT ಬುಕ್ ನಲ್ಲಿರುವಂತ ಒಂದು ಡಯಾಗ್ರಾಮ್ ಅನ್ನೇ ನಾವು ತೋರಿಸೋದಾದ್ರೆ ಈ ರೀತಿಯಾಗಿದೆ. ಅದರಲ್ಲಿ ಒಂದು ಸಿಲಿಂಡರ್ ಬಿಡಿಸಿದ್ದಾರೆ. ಆ ಸಿಲಿಂಡರ್ ಯಾಕಪ್ಪ ಅಂದ್ರೆ ನಾವಿಲ್ಲಿ ಗಾಸ್ ಲಾ ಅಪ್ಲೈ ಮಾಡ್ತಾ ಇದೀವಿ. ಗಾಸ್ ಲಾ ಅಪ್ಲೈ ಮಾಡಬೇಕು ಅಂತಂದ್ರೆ ಗಾಶಿಯನ್ ಸರ್ಫೇಸ್ ಬೇಕು. ಒಂದು ಗಾಶಿಯನ್ ಸರ್ಫೇಸ್ ಅನ್ನ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಹೌದಾ? ಸೊ ಆ ಗಾಶಿಯನ್ ಸರ್ಫೇಸ್ ಆಗಿ ಯಾವ್ದನ್ನ ಕನ್ಸಿಡರ್ ಮಾಡಿದ್ದಾರೆ, ಒಂದು ಸಿಲಿಂಡರ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ. ನೆಗ್ಲಿಜಿಬಲ್ ಹೈಟ್ ನ ಒಂದು ಸಿಲಿಂಡರ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ. ಸರಿನಾ? ಆ ಸಿಲಿಂಡರ್ ಇಂದು ಎಲ್ಲೋಯ್ತು ಪೆನ್ನು, ಆ ಸಿಲಿಂಡರ್ ಇಂದು ಏರಿಯಾ ಇದೆಯಲ್ವಾ, ಈ ಏರಿಯಾ, ಈ ಸರ್ಫೇಸ್ ಏರಿಯಾ ಇದೆಯಲ್ವಾ, ಆ ಸರ್ಕಲ್ ಸರ್ಫೇಸ್ ಏರಿಯಾ, ಆ ಸರ್ಫೇಸ್ ಏರಿಯಾ ಎಷ್ಟಿದೆ ಅಂತ ಅವ್ರು ಹೇಳಿದ್ದಾರೆ. ಆ ಸರ್ಫೇಸ್ ಏರಿಯಾ ಇರೋದು ಡೆಲ್ಟಾ ಎಸ್ ಇದೆ ಅಂತ ಅವ್ರು ಹೇಳಿದ್ದಾರೆ. ಸರಿನಾ? ಈಗ ಆ ಸರ್ಫೇಸ್ ಅಂತ ನೋಡಿದ್ರೆ ಆ ಸಿಲಿಂಡರ್ ಇದೆಯಲ್ವಾ, ಆ ಸಿಲಿಂಡರ್ ಇಲ್ಲಿ ಅವ್ರು ಕನ್ಸಿಡರ್ ಮಾಡಿರುವಂತ ಸಿಲಿಂಡರ್ ಏನಿದೆಯೋ ಆ ಸಿಲಿಂಡರ್ ಅರ್ಧ ಒಳಗಡೆ ಇದೆ, ಅರ್ಧ ಹೊರಗಡೆ ಇದೆ. ಓಕೆನಾ? ಆ ಸಿಲಿಂಡರ್ ಈ ರೀತಿಯಾಗಿದೆ. ಸರಿನಾ? ಈ ರೀತಿಯಾಗಿದೆ. ಈಗ ಸಿಲಿಂಡರ್ ನಲ್ಲಿ ನಮಗ್ ಗೊತ್ತು ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ. ಇದು ನಮ್ಮ ಚಾರ್ಜ್ಡ್ ಸರ್ಫೇಸ್ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ, ನಾರ್ಮಲ್ ಆಗಿ ಇರುತ್ತೆ. ಹೌದಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ. ಸೊ ನಮ್ಮ ಈ ಸರ್ಕಲ್ ಈ ಸಿಲಿಂಡರ್ ಏನಿದೆಯೋ ಈ ಸಿಲಿಂಡರ್ ನ ಯಾವ ಏರಿಯಾದ ಮೂಲಕ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಾ ಇದೆ, ಈ ಏರಿಯಾ ಕೆಳಗಡೆಗಿರೋ ಈ ಏರಿಯಾ ಮೂಲಕ ಎಲೆಕ್ಟ್ರಿಕ್ ಫೀಲ್ಡ್ ಹೋಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇದರ ಸರ್ಫೇಸ್ ನ ಒಳಗಡೆ ಅಥವಾ ನಮ್ಮ ಕಂಡಕ್ಟರ್ ನ ಒಳಗಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ. ಸೊ ಕೆಳಗಡೆಗಿರೋ ಸರ್ಫೇಸ್ ನಿಂದ ಯಾವುದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಪಾಸ್ ಆಗಲ್ಲ. ಇನ್ನೊಂದು ಈ ಸೈಡ್ ನಲ್ಲಿರೋ ಸರ್ಫೇಸ್ ಇದೆಯಲ್ವಾ, ಕರ್ವ್ಡ್ ಸರ್ಫೇಸ್ ಏರಿಯಾ, ಆ ಕರ್ವ್ಡ್ ಸರ್ಫೇಸ್ ಏರಿಯಾದಿಂದ ಎಲೆಕ್ಟ್ರಿಕ್ ಫೀಲ್ಡ್ ಪಾಸ್ ಆಗೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಯಾವತ್ತಿದ್ರು 90 ಡಿಗ್ರಿಲಿ ಇರುತ್ತೆ. ಇಟ್ಸ್ ಯಾವತ್ತು ನಾರ್ಮಲ್ ಆಗಿ ಇರುತ್ತೆ. ಸೊ 90 ಡಿಗ್ರಿಲಿ ಮಾತ್ರ ಇರೋದಕ್ಕೆ ಸಾಧ್ಯ. ಈ ರೀತಿ ಅಡ್ಡದಿಡ್ಡಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗಿರಲ್ಲ. ಸೊ ಸೈಡ್ ಅಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರಲ್ಲ, ಕೆಳಗಡೆನೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರಲ್ಲ. ಬರೀ ಇದೊಂದು ಸರ್ಫೇಸ್ ನಲ್ಲಿ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇರೋದು. ಸರಿನಾ? ಅದನ್ನೇ ಅವ್ರು ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇರೋದು ಎಲ್ಲಿ, ಬರೀ ಈ ಸರ್ಫೇಸ್ ನಲ್ಲಿ ಮಾತ್ರ. ಸರಿನಾ? ಒಂದ್ ಸ್ವಲ್ಪ ಬ್ಯಾಕ್ ಬರ್ತೀನಿ, ಅದು ನಿಮ್ಗೆ ಡಯಾಗ್ರಾಮ್ ಕ್ಲಿಯರ್ ಆಗಿ ಕಾಣಿಸ್ಲಿ. ಸರಿನಾ? ಓಕೆ ತಾನೆ? ಮತ್ತೆರಡು ಬಾಣ ಹೋಗ್ಲದು. ಓಕೆ, ಇವಾಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಇಷ್ಟನ್ನ ಅವ್ರು ಕೊಟ್ಕೊಂಡಿದ್ದಾರೆ. ಇವಾಗ ನಾವ್ ಏನ್ ಮಾಡ್ಬೇಕು, ಆಬ್ವಿಯಸ್ಲಿ ನಾವ್ ಇವಾಗ ಏನ್ ಹಾಕ್ತಾ ಇದೀವಿ, ನಾವ್ ಇವಾಗ ಹಾಕ್ತಾ ಇರೋದು ಗಾಸ್ ಲಾ. ಗಾಸ್ ಲಾ ಹಾಕ್ಬೇಕಂದ್ರೆ ಗಾಸ್ ಲಾ ಪ್ರಕಾರ ಏನಪ್ಪಾ, ಗಾಸ್ ಲಾ ಪ್ರಕಾರ ಹೇಳೋದಾದ್ರೆ ಫ್ಲಕ್ಸ್ ಏನಿರುತ್ತೆ, ಫ್ಲಕ್ಸ್ ನ ವ್ಯಾಲ್ಯೂ, ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ epsilon naught 1 by epsilon naught times of the charge enclosed by this Gaussian surface. ಹೌದಾ? ಸೊ 1 by epsilon naught times of charge enclosed by the surface. ಸೊ Q divided by epsilon naught ಅಂತ ಬರಿಬಹುದು. ಇದು 1 by epsilon naught ಆಯ್ತು, ಇದು ಚಾರ್ಜ್ ಆಯ್ತು. ಚಾರ್ಜ್ ಮತ್ತೆ 1 by epsilon naught ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇದೇ ಬರುತ್ತೆ. ಹೌದಾ? ಸೊ ಈ ಚಾರ್ಜ್ ಅಂದ್ರೆ ಏನು, ಅಥವಾ ನಾವೀಗ ಏನ್ ಮಾಡುತ್ತೇವೆ, ನಾವು ಈ ಸರ್ಫೇಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೌದಾ? ಈ ಸರ್ಫೇಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆ ಸರ್ಫೇಸ್ ನ ಚಾರ್ಜ್ ಡೆನ್ಸಿಟಿ ಎಷ್ಟು ಅಂತ ನಿಮ್ ಬುಕ್ ಅಲ್ಲಿ ಕೊಟ್ಕೊಂಡಿದ್ದಾರೆ. ಚಾರ್ಜ್ ಡೆನ್ಸಿಟಿಯನ್ನ ಅವರು ಸಿಗ್ಮಾ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸರಿನಾ? ಎಲ್ಲೋಯ್ತು, ನಿಮ್ ಬುಕ್ ನಲ್ಲೇ ನೋಡಿದ್ದೆ ನಾನು.
ಚಾರ್ಜ್ ಡೆನ್ಸಿಟಿಯನ್ನ ಅವ್ರು ಸಿಗ್ಮಾ ಅಂತ ಕನ್ಸಿಡರ್ ಮಾಡಿದ್ದಾರೆ. ಎಲ್ಲಿದೆಯಪ್ಪ? ಇಲ್ಲಿ ನೋಡ್ರೋ, ಸಿಗ್ಮಾ ಅಂತ ಕನ್ಸಿಡರ್ ಮಾಡಿದ್ದಾರೆ. ನಮಗೆ ಗೊತ್ತು, ಯಾಕಂದ್ರೆ ಸರ್ಫೇಸ್ ಅದು. ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿಯನ್ನ ನಾವು ಸಿಗ್ಮಾ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಚಾಪ್ಟರ್ 1 ನಲ್ಲಿ ನೋಡಿದೀವಿ, ಹೌದಾ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತಂದ್ರೆ ಏನು? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತಂದ್ರೆ ಚಾರ್ಜ್ ಪರ್ ಸರ್ಫೇಸ್ ಏರಿಯಾ, ಹೌದಾ? ಸೊ ಚಾರ್ಜ್ ಪರ್ ಸರ್ಫೇಸ್ ಏರಿಯಾ. ಸೊ ಸರ್ಫೇಸ್ ಏರಿಯಾ ಅಥವಾ ಸರ್ಫೇಸ್ ಏರಿಯಾನ ಬರ್ಕೋಬೇಕು. ಇಲ್ಲಿ ಈ ಸರ್ಫೇಸ್ ಏರಿಯಾ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಇಷ್ಟೇ ಸರ್ಫೇಸ್ ಏರಿಯಾ ಇಲ್ಲಿನೂ ಇದೆ, ಹೌದಾ? ಸೊ ಈ ಮೇಲ್ಗಡೆಗೆ ಏನ್ ಸರ್ಫೇಸ್ ಏರಿಯಾ ಇದೆಯೋ ಅಷ್ಟೇ ಸರ್ಫೇಸ್ ಏರಿಯಾ ಇಲ್ಲೇನೂ ಇದೆ. ಸೊ ಆ ಮೇಲ್ಗಡೆಗಿರೋ ಈ ಸರ್ಫೇಸ್ ಏರಿಯಾನೇ ನಾವು ಡೆಲ್ಟಾ ಎಸ್ ಅಂತ ಕರ್ಕೊಂಡಿದ್ವಿ, ಕರೆಕ್ಟಾ? ನೋಡ್ರೋ, ಅದೇ ಏರಿಯಾನ ನಾವು ಡೆಲ್ಟಾ ಎಸ್ ಅಂತ ಕರ್ಕೊಂಡಿದ್ವಿ. ಸೊ ಈ ಸರ್ಫೇಸ್ ಏರಿಯಾ ಜಾಗದಲ್ಲಿ ನಾನು ಏನಂತ ಬರಿಬಹುದು? ಡೆಲ್ಟಾ ಎಸ್ ಅಂತ ಬರಿಬಹುದು, ಸರಿನಾ? ಸೊ ಅದೇ ರೀತಿ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಹೇಗೆ ಬರಿತೀವಿ? ಬೇಸಿಕ್ ಫಾರ್ಮುಲಾ. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು? ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಅ ಡಾಟ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಸರ್ಫೇಸ್ ಏರಿಯಾ, ಹೌದಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಈ ದಿಂದ ಬಂದಿದ್ವಿ. ಆ ಸರ್ಫೇಸ್ ಏರಿಯಾನ ಹೇಗೆ ಬರೆಯೋಣ? ಸರ್ಫೇಸ್ ಏರಿಯಾನ ನಾವು ಏನ್ ಸರ್ಫೇಸ್ ಏರಿಯಾ ಇದೆಯೋ, ಈ ಸರ್ಫೇಸ್ ಏರಿಯಾ ಎಷ್ಟಿದ್ರೆಯೋ ಡೆಲ್ಟಾ ಎಸ್ ಇದೆ. ಸೊ ಡೆಲ್ಟಾ ಎಸ್ ಅಂತ ಬರ್ಕೋತೀವಿ, ಸರಿನಾ? ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಜಾಗದಲ್ಲಿ ನಾವೇನ್ ಬರಿಬಹುದು? ಇ ಇಂಟು ಡಿ ಎಸ್ ಅಂತ ಬರಿಬಹುದು, ಇ ಇಂಟು ಡೆಲ್ಟಾ ಎಸ್ ಅಂತ ಬರಿಬಹುದು. ಸರ್ ಇಲ್ಲಿ ಕಾಸ್ ಥೀಟಾ ಬರುತ್ತಲ್ವಾ? ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಬರಿಬೇಕಾದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಡಾಟ್ ಡೆಲ್ಟಾ ಎಸ್ ಮಾಡಿದೀವಿ ಅಂತಂದ್ರೆ ಇದನ್ನ ಇದು ಮಾಡಿ ಬರೆದ್ರೆ, ಸ್ವಲ್ಪ ಸಪರೇಟ್ ಆಗಿ ಬರೆದ್ರೆ ಇ ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ ಅಂತ ಬರುತ್ತೆ. ಆ ಕಾಸ್ ಥೀಟಾ ಯಾಕೆ ಇಲ್ಲಿ ಬರೀಲಿಲ್ಲ? ವೆರಿ ಸಿಂಪಲ್ ಗಾಯ್ಸ್. ಇಲ್ಲಿ ನೋಡ್ರೋ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಸರ್ಫೇಸ್ ಏರಿಯಾದ ಡೈರೆಕ್ಷನ್ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಹೀಗಿದೆ. ಸರ್ಫೇಸ್ ನ ಡೈರೆಕ್ಷನ್ ಕೂಡ ನಾವು ಹೇಗೆ ತಗೋತೀವಿ? ಆ ಸರ್ಫೇಸ್ ಗೆ ನಾರ್ಮಲ್ ಆಗಿ ತಗೋತೀವಿ, ಹೌದಾ? ಸೊ ಎರಡು ಒಂದೇ ಡೈರೆಕ್ಷನ್ ನಲ್ಲಿ ಬಂದಿರೋದ್ರಿಂದ ಅವುಗಳ ನಡುವೆ ಆಂಗಲ್ ಎಷ್ಟಾಯ್ತು? 0 ಆಯ್ತು. ಸೊ ಆ ಕಾಸ್ ಥೀಟಾದಲ್ಲಿ ಥೀಟಾ ವ್ಯಾಲ್ಯೂ ಎಷ್ಟು ಬಂದಾಗಾಯ್ತು? 0 ಬಂದಾಗಾಯ್ತು. ಸೊ ಕಾಸ್ 0 ನ ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ಸೊ ಇ ಇಂಟು ಡಿ ಎಸ್ ಇಂಟು ಕಾಸ್ ಥೀಟಾ ಬರಿತೀವಲ್ವಾ? ಆ ಕಾಸ್ ಥೀಟಾದಲ್ಲಿ ಆ ಕಾಸ್ ಥೀಟಾ ವ್ಯಾಲ್ಯೂ ಎಷ್ಟಾಯ್ತು? 1 ಆಯ್ತು. ಸೊ ಇಲ್ಲಿ 1 ಅಂತ ಬರುತ್ತೆ. ಸೊ ಆ 1 ಬರೆಯೋ ಅವಶ್ಯಕತೆ ಇಲ್ಲ, ಹೀಗಾಗಿ ಇಷ್ಟನ್ನೇ ಬರ್ಕೊಂಡಿದ್ದೇನೆ, ಓಕೆನಾ? ಸೊ ಫ್ಲಕ್ಸ್ ನ ಜಾಗದಲ್ಲಿ ಫ್ಲಕ್ಸ್ ಏನ್ ಬರುತ್ತೋ ಅದನ್ನ ಬರ್ಕೊಂಡಿದ್ದೇನೆ. ಇವಾಗ ಇಲ್ಲಿ ಚಾರ್ಜ್ ನ ಜಾಗದಲ್ಲಿ ನಾವು ಏನ್ ಬರಿಬೇಕಾಯ್ತು? ಚಾರ್ಜ್ ನ ಜಾಗದಲ್ಲಿ ನೋಡ್ರೋ, ಫಾರ್ಮುಲಾ ಹೀಗಿದೆ. ಚಾರ್ಜ್ ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಇದನ್ನ ಈ ಕಡೆ ಓಡಿಸ್ಬೇಕು. ಅವಾಗ ಏನ್ ಬರುತ್ತೆ? ಚಾರ್ಜ್ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಡೆಲ್ಟಾ ಎಸ್ ಅಂತ ಬರುತ್ತೆ. ಸೊ ಚಾರ್ಜ್ ನ ಜಾಗದಲ್ಲಿ ನಾವೇನ್ ಬರಿಬಹುದು? ಸಿಗ್ಮಾ ಇಂಟು ಡೆಲ್ಟಾ ಎಸ್ ಅಂತ ಬರಿಬಹುದು. ಡಿವೈಡೆಡ್ ಬೈ ಏನಿದೆ? ಎಪ್ಸಿಲಾನ್ ನಾಟ್ ಅಂತ ಇದೆ. ಇವಾಗ ಏನ್ ಮಾಡ್ಕೋತೀನಿ? ಈ ಡೆಲ್ಟಾ ಎಸ್ ಅನ್ನ ನಾನು ಈ ಕಡೆ ಓಡಿಸ್ಕೋತೀನಿ, ಓಕೆನಾ? ಸೊ ಈ ಡೆಲ್ಟಾ ಎಸ್ ಈ ಕಡೆ ಬಂದಾಗ ಏನಾಗುತ್ತೆ? ಇಲ್ಲಿರೋ ಡೆಲ್ಟಾ ಎಸ್ ಮತ್ತೆ ಕೆಳಗಡೆ ಬಂದಿರೋ ಡೆಲ್ಟಾ ಎಸ್ ಕ್ಯಾನ್ಸಲ್ ಆಗುತ್ತೆ, ಹೌದಾ? ಈ ಡೆಲ್ಟಾ ಎಸ್ ಇಲ್ಲಿ ಬಂದ್ರೆ ಮೇಲ್ಗಡೆ ಇರೋ ಡೆಲ್ಟಾ ಎಸ್, ಕೆಳಗಡೆ ಇರೋ ಡೆಲ್ಟಾ ಎಸ್ ಕ್ಯಾನ್ಸಲ್ ಆಗುತ್ತೆ. ಅವಾಗ ಉಳ್ಕೊಂಡಿರೋದೇನು? ಏನ್ ಉಳ್ಕೊಳ್ಳುತ್ತೆ? ಉಳ್ಕೊಳ್ಳೋದು ಈ ಕಡೆಗೆ ಇ ಉಳ್ಕೊಳ್ಳುತ್ತೆ, ಯಾಕಂದ್ರೆ ಈ ಡೆಲ್ಟಾ ಎಸ್ ಈ ಕಡೆ ಹೋಗಿದೆ, ಹೌದಾ? ಇಲ್ಲೇನೇನು ಉಳ್ಕೋತು? ಇಲ್ಲಿ ಸಿಗ್ಮಾ ಉಳ್ಕೋತು. ಈ ಡೆಲ್ಟಾ ಎಸ್ ಮತ್ತೆ ಕೆಳಗಡೆ ಇರೋ ಡೆಲ್ಟಾ ಎಸ್ ಕ್ಯಾನ್ಸಲ್ ಆಗಿರುತ್ತೆ. ಕೆಳಗಡೆಗೆ ಏನಿದೆ? ಎಪ್ಸಿಲಾನ್ ನಾಟ್ ಇದೆ. ನೋಡ್ರೋ, ನಿಮ್ ಟೆಕ್ಸ್ಟ್ ಬುಕ್ ತೆಗೆದು ನೋಡ್ರೋ, ಇದೇ ಫಾರ್ಮುಲಾ ತಾನೇ ಡಿರೈವೇಶನ್ ಅಲ್ಲಿ ಇರೋದು, ಇದೇ ಫಾರ್ಮುಲಾ ಇರೋದು, ಸರಿನಾ? ಇದು ಆಕ್ಚುಲಿ ಈ ಡಿರೈವೇಶನ್ ಅನ್ನ ನಿಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳೋದು ಅಪರೂಪ. ಎಲ್ಲೋ ಅಲ್ಲೂ ಮಾಡೆಲ್ ಪೇಪರ್ ಅಲ್ಲಿ ಎಲ್ಲೋ ಕೇಳಿರೋ ಎಕ್ಸಾಂಪಲ್ ಇದೆ. ಬಟ್ ಇದುವರೆಗೆ ನಿಮ್ಮ ಮುಯೇನ್ ಬೋರ್ಡ್ ಎಕ್ಸಾಮ್ ನಲ್ಲಿ ಈ ಫಾರ್ಮುಲಾ ಬಗ್ಗೆ ಮಾತಾಡಿಲ್ಲ, ಇದನ್ನು ಕೇಳಿಲ್ಲ. ಬಟ್ ಅಕಸ್ಮಾತ್ ಕೇಳಿದ್ರು ನೀವು ಈ ಡಿರೈವೇಶನ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ, ಸರಿನಾ? ಈ ಡಿರೈವೇಶನ್ ಏನ್ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ, ಬಟ್ ಯಾರ್ಯಾರು ಅರ್ಥ ಮಾಡ್ಕೊಂಡಿದ್ದೀರೋ ಅವ್ರು ಮರೆಯೋದಕ್ಕೆ ಹೋಗ್ಬೋದು, ಸರಿನಾ? ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಇರೋದು ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಸಾರಿ, ಎಲ್ಲೋಯ್ತು ಹೈಲೈಟ್ರು? ನೆಕ್ಸ್ಟ್ ಟಾಪಿಕ್ ಇರೋದು ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತಂದ್ರೆ ಏನು? ಇವಾಗ ನೀವು ಸ್ಟಾರ್ಟಿಂಗ್ ನಲ್ಲಿ ಒಂದು ಪಾಯಿಂಟ್ ನೋಡಿದಿರಾ, ಆ ಕಂಡಕ್ಟರ್ ನ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? 0 ಇರುತ್ತೆ ಅಂತ, ಹೌದಾ? ಅದೇ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್, ಬೇರೆ ಏನು ಅಲ್ಲ. ಒಂದು ಕಂಡಕ್ಟರ್ ಇದೆ ಅಂತ ಇಟ್ಕೊಳ್ಳಿ, ದಪ್ಪ ಕಂಡಕ್ಟರ್ ಇದೆ, ಒಳಗಡೆ ಜಾಗ ಖಾಲಿ ಇದೆ. ಇದು ಕಂಡಕ್ಟರಿನ ಗೋಡೆ, ಸರಿನಾ? ಒಳಗಡೆ ಜಾಗ ಖಾಲಿ ಇದೆ. ಖಾಲಿ ಇರೋ ಜಾಗಕ್ಕೆ ಕ್ಯಾವಿಟಿ ಅಂತ ಕರಿತೀವಿ, ಸರಿನಾ? ಈ ಕ್ಯಾವಿಟಿನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರ್ಬೇಕಾಯ್ತು? ಅಯ್ಯೋ, ಕಂಡಕ್ಟರ್ ಅಂದ್ಮೇಲೆ ಕಂಡಕ್ಟರ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ ತಾನೆ. ಸೊ ಈ ಕ್ಯಾವಿಟಿನಲ್ಲಿ ಏನು? ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತೆ ಅಷ್ಟೇ. ಸೊ ಇದನ್ನೇ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಕರಿತೀವಿ. ಈ ಕ್ಯಾವಿಟಿ ಏನ್ ಮಾಡುತ್ತೋ ಇದು ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಈ ಒಳಗಡೆ ಇರೋ ಜಾಗವನ್ನ ಶೀಲ್ಡ್ ಮಾಡುತ್ತೆ. ಈ ಕ್ಯಾವಿಟಿ ಅಥವಾ ಇದೇನಿದೆಯೋ ಇದು ಒಳಗಡೆ ಇರೋ ಜಾಗವನ್ನ ಇಲೆಕ್ಟ್ರಿಕ್ ಫೀಲ್ಡ್ ಬರದೇ ಇರೋ ರೀತಿಲಿ ತಡೆಯುತ್ತೆ. ಒಂದ್ ರೀತಿ ಶೀಲ್ಡ್ ಹಿಡ್ಕೊಂಡ ರೀತಿಲಿ ಆಗುತ್ತೆ. ಹೀಗಾಗಿ ಇದಕ್ಕೆ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಕರಿತೀವಿ, ಮತ್ತೇನು ಇಲ್ಲ. ಹೊರಗಡೆ ಬೇಕಾದ್ರೆ ಎಷ್ಟೇ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇರಲಿ, ಒಳಗಡೆ ಕಂಡಕ್ಟರ್ ನ ಕ್ಯಾವಿಟಿಯ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? 0 ಇರುತ್ತೆ. ಇದನ್ನೇ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಕರೆಯೋದು. ನಾ ಸ್ಟಾರ್ಟಿಂಗ್ ನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ, ಗೊತ್ತಾ? ಆ ಡಬ್ಬದ ಒಳಗಡೆಗೆ ನಾನು ಮೊಬೈಲ್ ಇಟ್ಟಿದ್ದೆ. ಹೊರಗಡೆಗಿಟ್ಟಾಗ ಈಸಿಯಾಗಿ ರಿಂಗ್ ಆಗಿತ್ತು, ಬಟ್ ಒಳಗಡೆಗಿಟ್ಟಾಗ ಅದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ ಅಂತ ಬರುತ್ತೆ. ಅಥವಾ ನೀವು ಕರೆ ಮಾಡಿದ ಚಂದಾದಾರರು
ಸ್ವಿಚ್ ಆಫ್ ಮಾಡಿರಬಹುದು, ಅಥವಾ ಅವರು ಈ ಕ್ಷಣದಲ್ಲಿ ಕರೆಯನ್ನು ಸ್ವೀಕರಿಸಲು ಸಾಧ್ಯವಾಗುತ್ತಿಲ್ಲ, ಅಥವಾ ಅವರು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ಈ ರೀತಿಯಾಗಿ ಬರುತ್ತೆ. ಅಂದ್ರೆ ಒಟ್ನಲ್ಲಿ ಆ ಏನ್ ಫೋನ್ ಇತ್ತಲ್ವಾ ಅಲ್ಲಿ ಸಿಗ್ನಲ್ ರೀಚ್ ಆಗ್ತಾ ಇರ್ಲಿಲ್ಲ. ಯಾಕೆ ಸಿಗ್ನಲ್ ರೀಚ್ ಆಗ್ತಾ ಇರ್ಲಿಲ್ಲ? ಯಾಕಪ್ಪ ಅಂತಂದ್ರೆ ಆ ಮೊಬೈಲ್ ಸಿಗ್ನಲ್ ಏನಿದೆಯೋ ಅದೊಂದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಸರಿನಾ? ಇಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ಅದು. ಸೊ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆಲೇ ಹೋಗುತ್ತೆ. ಒಂದು ಈ ಪ್ಲೇನಲ್ಲಿ ಆಸಿಲೇಟ್ ಆಗ್ತಿದ್ರೆ ಇನ್ನೊಂದು ಈ ಪ್ಲೇನಲ್ಲಿ ಆಸಿಲೇಟ್ ಆಗ್ತಾ ಇರ್ಬೋದು, ಬಟ್ ಅವೆರಡು ಏನಾಗುತ್ತೆ ಜೊತೆಲೇ ಹೋಗ್ತಾ ಇರುತ್ತೆ. ಒಂದಿಲ್ಲ ಅಂದ್ರೆ ಇನ್ನೊಬ್ಬಿಲ್ಲ, ಹೌದಾ? ಸೊ ಕಂಡಕ್ಟರ್ ನಾವು ಡಬ್ಬಿ ಒಳಗಡೆಗೆ ಇಟ್ಟಾಗ ಏನಾಯ್ತು, ಡಬ್ಬಿ ಒಳಗಡೆಗೆ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಇರುತ್ತೆ, ಡಬ್ಬಿ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಆಗಿರೋದ್ರಿಂದ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರೋಕೆ ಸಾಧ್ಯ ಇಲ್ಲ. ಸೊ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಹೋಗಲ್ಲ ಅಂದ್ರೆ ಅಲ್ಲಿ ಎಲೆಕ್ಟ್ರಿಕ್ ಆ ಸಿಗ್ನಲ್ಲೇ ಬರಲ್ಲ, ಇಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಲೇ ಬರಲ್ಲ. ಸೊ ಮೊಬೈಲಿಗೆ ಸಿಗ್ನಲ್ ಬರಲಿಲ್ಲ, ಹೀಗಾಗಿ ಕಾಲ್ ಮಾಡಿದವ್ರಿಗೆ ಏನ್ ಬರುತ್ತೆ, ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ ಅಥವಾ ಇನ್ನೇನೇನೇನೋ ಬರುತ್ತೆ, ಸರಿನಾ? ಡಿಪೆಂಡಿಂಗ್ ಆನ್ ವಿಚ್ ಸಿಮ್ ಯು ಆರ್ ಯೂಸಿಂಗ್ ಅದು ಬರುತ್ತೆ, ಸರಿನಾ? ಸೊ ನಾನು 2 ಡಬ್ಬ ಯಾಕೆ ಯೂಸ್ ಮಾಡ್ಕೊಂಡೆ ಅಲ್ಲಿ, ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನಿಮಗೆ. ಒಂದು ಸ್ಟ್ಯಾಟಿಕ್ ಶೀಲ್ಡಿಂಗ್ ಆದ್ರೆ ಒಂದೇ ಡಬ್ಬದಲ್ಲಿ ಕೆಲಸ ಆಗ್ತಿತ್ತಲ್ವಾ ಸರ್, 2 ಡಬ್ಬ ಯಾಕೆ ಯೂಸ್ ಮಾಡ್ಕೊಂಡ್ರಿ ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು. ನಾನು ಇನ್ನೊಂದು ಡಬ್ಬವನ್ನ ಆ ಒಂದೇ ಡಬ್ಬದಲ್ಲಿ ಉಲ್ಟಾ ಇಟ್ಟಿದ್ದೆ, ಅಂದ್ರೆ ಆ ಮುಚ್ಚಳ ಇರೋ ಪಾರ್ಟ್ ಕೆಳಗಡೆ ಬರೋ ರೀತಿಲಿ ಇಟ್ಟಿದ್ದೆ, ಸರಿನಾ? ಆಕ್ಚುಲಿ ನಾನು ಒಂದೇ ಡಬ್ಬ ಯೂಸ್ ಮಾಡ್ಕೊಂಡು ಕಾಲ್ ಮಾಡಿ ನೋಡಿದೆ, ಇಲ್ಲಿ ಮೊದಲೇ ಟ್ರೈ ಮಾಡಿ ನೋಡಿದ್ದೆ. ಅವಾಗ ಏನಾಗ್ತಾ ಇತ್ತು, ಅವಾಗ ಒಳಗಡೆ ಇರೋ ಫೋನ್ ರಿಂಗ್ ಆಗ್ತಾ ಇತ್ತು. ಅಬೇ ನಾ ಕಲ್ತಿರೋ ಫಿಸಿಕ್ಸ್ ಹಾಳ ಅಂತ ಅನ್ಸ್ಬಿಡ್ತು ನಂಗೆ ಒಂದೇ ಸಲ. ಬಟ್ ಆಕ್ಚುಲಿ ಏನಾಗಿತ್ತಪ್ಪ ಅಂತಂದ್ರೆ ನಾನು ಯೂಸ್ ಮಾಡಿರೋದು ಮತ್ತೊಂದು ಫೋನ್ ಏನು ಯೂಸ್ ಮಾಡಿದ್ನೋ ಅದು ಜಿಯೋ ಸಿಮ್ ಇರೋ ಫೋನ್, ಜಿಯೋ ಫೋನ್ ಅದು. ಸೊ ಜಿಯೋ ಫೋನ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಈಗಿನ ಟೆಕ್ನಾಲಜಿ ಅಲ್ವಾ, ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ಇರುತ್ತೆ ಅಲ್ಲಿ. ಸೊ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ಇರೋದ್ರಿಂದ ಏನಾಗುತ್ತೆ, ನಮ್ದು ಡಬ್ಬದ ಮುಚ್ಚಳದ ಗ್ಯಾಪ್ ಇರುತ್ತಲ್ವಾ, ಚಿಕ್ಕ ಗ್ಯಾಪ್ ಇರ್ಬೋದು ಅಲ್ಲಿ, ಆ ಗ್ಯಾಪ್ ನಿಂದ ಸಿಗ್ನಲ್ ಒಳಗಡೆ ಎಂಟರ್ ಆಗ್ತಾ ಇರ್ತಿತ್ತು. ಸೊ ನಾನೊಂದು ಐಡಿಯಾ ಮಾಡ್ಕೊಂಡೆ, ಇನ್ನೊಂದು ಡಬ್ಬ ಹಾಕಿದೆ, ಇನ್ನೊಂದು ಡಬ್ಬ ಹಾಕೊಂಡು ಆ ಡಬ್ಬ ಉಲ್ಟಾ ಇಟ್ಟೆ. ಸಪೋಸ್ ಇಲ್ಲಿಂದ ಮೊದಲನೇ ಡಬ್ಬದಿಂದ ಆ ಗ್ಯಾಪ್ ಇಂದ ಸಿಗ್ನಲ್ ಏನಾದ್ರೂ ಪಾಸ್ ಆಗಿ ಹೋದ್ರೆ ಎರಡನೇ ಡಬ್ಬದಿಂದ ಅದು ಸಿಗ್ನಲ್ ಪಾಸ್ ಆಗಿ ಹೋಗಬಾರ್ದು, ಹೀಗಾಗಿ ಅದನ್ನ ಉಲ್ಟಾ ಇಟ್ಕೊಂಡೆ, ಸರಿನಾ? ಸೊ ಆವಾಗ ಏನಾಯ್ತು, ಆವಾಗ ಒಳಗಡೆ ಸಿಗ್ನಲ್ ರೀಚ್ ಆಗೋಕ್ ಆಗ್ಲಿಲ್ಲ, ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ ಅಂತ ಬಂತು. ನೀವು ಹಳೆ ಕಾಲದ ಡಬ್ಬ ಫೋನ್ ಎಲ್ಲ ಇರ್ತಿತ್ತಲ್ವಾ, ಬಟನ್ ಫೋನ್, ಅದ್ರಲ್ಲಿ ನಾವೆಲ್ಲ BSNL ಯೂಸ್ ಮಾಡ್ತಾ ಇದ್ವಿ, 2G ಬರ್ತಾ ಇತ್ತು, ಹೌದಾ? 2G ಅಂದ್ರೆ 2G ನಲ್ಲ ಬರೀ ಕಾಲ್ ಮಾಡಕ್ ಆಗ್ತಾ ಇತ್ತು. ಆ ರೀತಿ ಫೋನನ್ನು ನೀವು ತಗೊಂಡ್ಲಿ, ಆ ರೀತಿ ಫೋನ್ ಅನ್ನು ತಗೊಂಡ್ರೆ ಅದರ ಫ್ರೀಕ್ವೆನ್ಸಿ ಕಮ್ಮಿ ಇರುತ್ತೆ. ಸೊ ನೀವು ಒಂದೇ ಡಬ್ಬದಲ್ಲಿ ಇಟ್ಟರು ನಿಮ್ ಕೆಲಸ ಆಗತ್ತೆ, ಅಂದ್ರೆ ಈ ಕೆಲಸ ಆಗತ್ತೆ, ಸರಿನಾ? ಸೊ ಬೇಡದಿದ್ದವ್ರು ಕಾಲು ಬರಬಾರ್ದು, ಬಟ್ ಅವರಿಗೆ ನೀವು ಬೇಕಂತ ಕಾಲ್ ಕಟ್ ಮಾಡ್ತಾ ಇಲ್ಲ, ಸೊ ಈ ರೀತಿದೆಲ್ಲ ಆಗಬೇಕು ಅಂತಂದ್ರೆ ನೀವು ಒಂದು ಒಳ್ಳೆ ಜುಗಾಡಿದೆ ನಿಮ್ಮ ಹತ್ರ, ಸರಿನಾ? ಈ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಬಂದ್ರೆ ಇನ್ನೊಂದು ಒಳ್ಳೆ ಅಪ್ಲಿಕೇಶನ್ ಉಂಟು. ಏನಪ್ಪಾ ಅಂದ್ರೆ ನೀವು ಕಾರಲ್ಲೆಲ್ಲ ಹೋಗ್ತಾ ಇದ್ದೀರಾ, ಪಿಕ್ನಿಕ್ಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಜೋರಾಗಿ ಮಳೆ ಬರೋಕ್ ಸ್ಟಾರ್ಟ್ ಆಯ್ತು, ಜೋರಾಗಿ ಸಿಡಿಲು ಬರೋದಕ್ಕೆಲ್ಲ ಸ್ಟಾರ್ಟ್ ಆಯ್ತು, ಓಕೆನಾ? ಗುಡುಗು ಮಿಂಚು ಎಲ್ಲ ಬರೋಕ್ ಸ್ಟಾರ್ಟ್ ಆಯ್ತು, ಸಿಡಿಲು ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಆವಾಗ ಸಿಡಿಲು ಬಂದಿದೆ ಅಂತ ನೀವು ಮೆಟಲ್ ಕಾರ್ ಒಳಗೆ ಕೂತಿರ್ತೀರೋ ಅಥವಾ ಕಾರ್ನಿಂದ ಹೊರಗಡೆ ಬರ್ತಿರೋ? ಆಬ್ವಿಯಸ್ಲಿ ನೀವು ಕಾರ್ನ ಒಳಗಡೆನೆ ಕೂತಿರ್ಬೇಕು. ಯಾಕಂದ್ರೆ ನೀವು ಕಾರ್ನ ಒಳಗಡೆ ಕೂತಿದ್ದೀರಾ ಅಂದ್ರೆ ಕಾರ್ ಯಾವ್ದ್ರಿಂದ ಮಾಡಿರ್ತಾರಪ್ಪ, ಕಾರ್ ಮೆಟಲ್ ನಿಂದ ಮಾಡಿರ್ತಾರೆ, ಓಕೆನಾ? ಕಾರ್ ಮೆಟಲ್ ನಿಂದ ಮಾಡಿರ್ತಾರೆ. ಸೊ ನೀವು ಮೆಟಲ್ ಒಳಗಡೆನೆ ಕಾರ್ನ ಒಳಗಡೆನೆ ಕೂತಿದ್ದೀರಾ ಅಂತಂದ್ರೆ ಸಪೋಸ್ ಸಿಡಿಲು ಇಲ್ಲಿ ಸ್ಟ್ರೈಕ್ ಆಯ್ತು ಅಂತ ಇಟ್ಕೊಳ್ಳಿ, ಇದ್ರ ಸಿಡಿಲಿನ ಚಾರ್ಜ್ ಎಲ್ಲ ಏನಾಗುತ್ತೆ ಈ ಮೆಟಲ್ ನ ಬಾಡಿಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿಬಿಡುತ್ತೆ. ಸೊ ಒಳಗಡೆಗೆ ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ, ಪೊಟೆನ್ಶಿಯಲ್ ಈಕ್ವಲ್ ಇರುತ್ತೆ. ಯಾವ್ದೇ ರೀತಿ ಒಳಗಡೆ ಪೊಟೆನ್ಶಿಯಲ್ ಈಕ್ವಲ್ ಇರೋದ್ರಿಂದ ಪೊಟೆನ್ಶಿಯಲ್ ಡಿಫರೆನ್ಸ್ ಇರಲ್ಲ. ಇಲ್ಲಿ 5 ವೋಲ್ಟ್ ಪೊಟೆನ್ಶಿಯಲ್ ಬಂದ್ರೆ ಇಲ್ಲೂ 5 ವೋಲ್ಟೇ ಇರುತ್ತೆ, ಇಲ್ಲೂ 5 ವೋಲ್ಟೇ ಇರುತ್ತೆ, ಇಲ್ಲೂ 5 ವೋಲ್ಟೇ ಇರುತ್ತೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಎಲ್ಲ ಕ್ರಿಯೇಟ್ ಆಗಲ್ಲ. ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗಿಲ್ಲ ಅಂತಂದ್ರೆ ನಿಮ್ಮ ಮೂಲಕ ಕರೆಂಟ್ ಪಾಸ್ ಆಗಲ್ಲ. ಸೊ ನೀವು ಸೇಫ್ ಆಗಿ ಇರ್ತೀರಾ, ಸರಿನಾ? ಇದೊಂದು ಭಾರಿ ಒಳ್ಳೆ ಎಕ್ಸಾಂಪಲ್, ನಿಮ್ಮ ಲೈಫ್ ಸೇವಿಂಗ್ ಎಕ್ಸಾಂಪಲ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಇದೆ, ಸರಿನಾ? ಐ ಹೋಪ್ ನಿಮ್ಗೆ ವಿಡಿಯೋ ಅರ್ಥ ಆಗಿರುತ್ತೆ, ಇಷ್ಟ ಆಗಿರುತ್ತೆ. ವಿಡಿಯೋಗೆ ಲೈಕ್ ಮಾಡಿ, ಹಾಗೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಫ್ರೀ ಆಗಿ ಈ ರೀತಿ ಕಂಟೆಂಟ್ ಮಾಡಬೇಕು ಅಂತಂದ್ರೆ ನಮಗೆ ನಿಮ್ಮ ಲೈಕು, ನಿಮ್ಮ ಕಮೆಂಟ್ ಅಲ್ಲಿ ನೀವು ಆಡೋ ಒಳ್ಳೊಳ್ಳೆ ಮಾತು, ಸೊ ಇದೇ ನಮಗೆ ಪ್ರೋತ್ಸಾಹ ಆಗಿರುತ್ತೆ, ಸರಿನಾ? ಮತ್ತೆ ಸಿಗ್ತಾ ಇರೋಣ. ನಮಸ್ಕಾರ. ಓ ಸಾರಿ 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 ಕಾನ್ಸೆಪ್ಟ್ ಕಲ್ತಾಯ್ತು, ಕ್ವಶನ್ ಯಾರು ಸಾಲ್ವ್ ಮಾಡ್ತಾನೆ? ಕ್ವಶನ್ ಸಾಲ್ವ್ ಮಾಡೋಣ, ಬಂದ್ರ ಕ್ವಶನ್ ಸಾಲ್ವ್ ಮಾಡೋಣ, ಸರಿನಾ? ಕ್ವಶನ್ಸ್ ನ ತಗೊಂಡ್ ಬಂದಿದ್ದೇನೆ ನಾನು, ಇದ್ಯಾಕೆ ಲೋಡಿಂಗ್ ಬರ್ತಾ ಇದೆ? ಕ್ವಶನ್ಸ್ ಬಂದಿದೆ. ಸೊ ಒಂದ್ ಸ್ವಲ್ಪ ಕ್ವಶನ್ಸ್ ಇದೆ, ಆ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡ್ಕೊಂಡು ವಿಡಿಯೋನ ಇಲ್ಲೇ ವೈಂಡ್ ಅಪ್ ಮಾಡೋಣ, ಸರಿನಾ? ಮೊದಲನೇ ಪ್ರಶ್ನೆ, ವಿಚ್ ಆಫ್ ದ ಡಯಾಗ್ರಾಮ್ ಕರೆಕ್ಟ್ಲಿ ರಿಪ್ರೆಸೆಂಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ 2 ಚಾರ್ಜ್ಡ್ ಪ್ಲೇಟ್ಸ್ ಆಫ್ ಅ ನ್ಯೂಟ್ರಲ್ ಕಂಡಕ್ಟರ್ ಇಸ್ ಪ್ಲೇಸ್ಡ್ ಬಿಟ್ವೀನ್ ದ ಪ್ಲೇಟ್? ಏನಿದೆ ಅಂತಂದ್ರೆ ಅಲ್ಲಿ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಈ ಮಿಡಲ್ ನಲ್ಲಿ ಒಂದು ನ್ಯೂಟ್ರಲ್ ಕಂಡಕ್ಟರ್ ಬಾಲ್ ಅನ್ನ ಇಟ್ಟಿದ್ದಾರೆ, ಓಕೆನಾ? ಸೊ ಇಲ್ಲಿ ಸುಮಾರು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಬಿಡಿಸಿದ್ದಾರೆ. ಮೇಲ್ಗಡೆಗಿರೋದು ಪಾಸಿಟಿವ್ಲಿ ಚಾರ್ಜ್ಡ್ ಕಂಡಕ್ಟರ್, ಕೆಳಗಡೆಗಿರೋದು ನೆಗೆಟಿವ್ಲಿ ಚಾರ್ಜ್ಡ್ ಕಂಡಕ್ಟರ್. ಸೊ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆ 4ರಲ್ಲಿ ಸರಿಯಾಗಿರೋ ಆಪ್ಷನ್ ಯಾವುದು ಅಂತ ನಾವು ನೋಡ್ಬೇಕಿಲ್ಲ, ಸರಿನಾ?
ತಲೆ ಕೆಡ್ಸ್ಕೋಬೇಡ್ರೋ, ಎಲ್ಲರೂ ನಿಮಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ತೀನಿ ನಾನು. ಆಕ್ಚುಲಿ ಏನಿದೆ ಅಂತಂದ್ರೆ ನ್ಯೂಟ್ರಲ್ ಕಂಡಕ್ಟರ್ ಮಿಡ್ಲಲ್ಲಿ ಇಟ್ಟಿರೋದು, ಹೌದಾ? ಸೊ ಮಿಡ್ಲಲ್ಲಿ ಇಟ್ಟಿರೋ ನ್ಯೂಟ್ರಲ್ ಕಂಡಕ್ಟರ್ ಅಂದ್ರೆ ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆನೂ ಬರಬಾರ್ದು, ನ್ಯೂಟ್ರಲ್ ಅದು. ಚಾರ್ಜೆಡ್ ಬಾಡಿ ಇದ್ರೆ, ಪಾಸಿಟಿವ್ಲಿ ಚಾರ್ಜ್ ಇದ್ರೆ ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಬರುತ್ತೆ, ನೆಗೆಟಿವ್ಲಿ ಚಾರ್ಜ್ ಇದ್ರೆ ಅದು ಇರೋ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರುತ್ತೆ. ಬಟ್ ನ್ಯೂಟ್ರಲ್ ಆಗಿದೆ ಅಂತಂದ್ರೆ ಅದರಿಂದ ಹೊರಗಡೆನೂ ಹೋಗಬಾರ್ದು, ಅದು ಇರೋ ಕಡೆನೂ ಬರಬಾರ್ದು, ಹೌದಾ? ಹೌದಾ? ಸೊ ಹೀಗಾಗಿ ಒಂದನೇ ಆಪ್ಷನ್ ಅನ್ನ ನೀವು ನೋಡಿದ್ರೆ ಆ ಒಂದನೇ ಆಪ್ಷನ್ ನಲ್ಲಿ ಇಟ್ಟಿರೋ ನ್ಯೂಟ್ರಲ್ ಸ್ಫಿಯರ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಬರ್ತಾ ಇದೆ. ಸೊ ಈ ರೀತಿ ಅದು ನ್ಯೂಟ್ರಲ್ ಫೀಲ್ಡ್ ಆಗಿರೋದ್ರಿಂದ ಈ ರೀತಿಯಾಗಿ ಆಗಬಾರ್ದು. ಸೊ ಒಂದನೇ ಆಪ್ಷನ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಎರಡನೇ ಆಪ್ಷನ್ ಅನ್ನ ನೀವು ನೋಡಿದ್ರೆ ಇದಕ್ಕೆ ಏನೋ ಒಂದ್ ಸ್ವಲ್ಪ ಅಸ್ಪೃಶ್ಯತೆ ಮಾಡ್ದಂಗ್ ಮಾಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲೆಲ್ಲ ಕೆಟ್ಟ ಪದ್ಧತಿ ಇತ್ತಲ್ವಾ, ಈಗ ಯಾರು ಆ ರೀತಿ ಮಾಡಲ್ಲ, ಜನರಿಗೆ ಕರೆಕ್ಟ್ ಆಗಿರೋ ಬುದ್ಧಿ ಬಂದಿದೆ, ಸಮಾಜ ಸುಧಾರಣೆ ಆಗಿದೆ. ಬಟ್ ಹಿಂದಿನ ಕಾಲದಲ್ಲೆಲ್ಲ ಅವರಿಂದ ಮುಟ್ಸ್ಕೊಳ್ಳಲ್ಲ, ಇಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ ರೀತಿ ಮುಟ್ಸ್ಕೊಳ್ಳದೆ ಹೋಗ್ತಾ ಇದಾವೆ. ಇದಕ್ಕೇನಾಯ್ತಪ್ಪ? ಸೊ ಈ ರೀತಿ ಆಗೋಕ್ಕಂತೂ ಸಾಧ್ಯ ಇಲ್ಲ, ಸರಿನಾ? ಅಂದ್ರೆ ಅಷ್ಟು ಅಲ್ಲಿ ಮಿಡ್ಲಲ್ಲಿ ಒಂದು ಮೆಟಲ್ ಇಟ್ಟಿದ್ದೀನಿ ಅಂತಂದ್ರೆ ಮೆಟಲ್ ನ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರಬಾರ್ದು, ಓಕೆ. ಬಟ್ ಇದು ಇದ್ರ ಅಕ್ಕಪಕ್ಕದಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲ, ಇದು ಪ್ರಾಬ್ಲಮ್ ಆಗಿರೋದು. ಹೀಗಾಗಿ ಇದು ರಾಂಗ್, ಸರಿನಾ? ಈ ಸಿ ನಲ್ಲಿ ನೋಡಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲಿ ಬಂದಿದೆ, ಮಿಡ್ಲಲ್ಲಿ ಕಟ್ ಆಗಿದೆ, ಅದಾದ್ಮೇಲೆ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇಲ್ಲಿಂದ ಹೋಗಿದೆ. ಈ ರೀತಿ ಆಗೋಕ್ ಸಾಧ್ಯನಾ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟಿ ನೋಡ್ಬೇಕಾದ್ರೆ ದೇ ಆರ್ ಕಂಟಿನ್ಯೂಸ್ ಲೈನ್ಸ್ ವಿದೌಟ್ ಎನಿ ಬ್ರೇಕ್ಸ್ ಅಂತ ನಾವು ಕಲ್ತಿದ್ವಿ, ಹೌದಾ? ಇಲ್ಲಿ ನೋಡಿದ್ರೆ ಬ್ರೇಕ್ ಆಗ್ಬಿಟ್ಟಿದೆ, ಇದು ಗ್ಯಾಪ್ ಆಗ್ಬಿಟ್ಟಿದೆ. ಸೊ ಇದಾಗೋದಕ್ಕೂ ಸಾಧ್ಯ ಇಲ್ಲ. ಆಪ್ಷನ್ ಡಿ ನಲ್ಲಿ ನೋಡಿದ್ರೆ ನೀವು ಸರ್ ಮತ್ತೆ ಇಲ್ಲಿ ಆಪ್ಷನ್ ಡಿ ನಲ್ಲಿ ಇಲ್ಲಿಂದ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗ್ತಾ ಇದೆ ಅಲ್ವಾ, ನೀವು ಹೇಗಿದನ್ ಸರಿ ಅಂತೀರಾ? ಅಲ್ಲಿ ಮೇಲ್ಗಡೆ ನೋಡ್ರೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ಒಳಗಡೆ ಬರ್ತಾ ಇದೆ, 4 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಒಳಗಡೆ ಬಂದಿದೆ, ಬಂದಿರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗ್ತಾ ಇದೆ, ಹೌದಾ? ಸೊ ಇದ್ರ ಒಳಗಡೆ ಮೆಟಲ್ ಸ್ಪಿಯರ್ ನ ಒಳಗಡೆ ನಿಮ್ಗೆ ಯಾವ್ದಾದ್ರು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಾಣಿಸ್ತಾ ಇದೆಯಾ? ಸ್ಪಿಯರ್ ನ ಒಳಗಡೆ ಯಾವ್ದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಾಣಿಸ್ತಾ ಇಲ್ಲ. ಸೊ ಈ 4 ಆಪ್ಷನ್ ಗಳಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಯಾವುದು? ಇದು, ಸರಿನಾ? ಯಾಕಂದ್ರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗೆ ಸಂಬಂಧಪಟ್ಟಿರೋ ಹಾಗೆ ಯಾವುದೇ ರೀತಿಯ ರೂಲ್ಸ್ ಅಲ್ಲಿ ಬ್ರೇಕ್ ಆಗಿಲ್ಲ, ಎಲ್ಲ ರೂಲ್ಸ್ ನವರು ಫಾಲೋ ಮಾಡಿದ್ದಾರೆ, ಅದಕ್ಕೋಸ್ಕರ ಆಗಿದೆ, ಸರಿನಾ? ನೆಕ್ಸ್ಟ್ ಪ್ರಶ್ನೆ ಇರೋದು ಇಫ್ ಅ ಕಂಡಕ್ಟರ್ ಹ್ಯಾಸ್ ಅ ಪೊಟೆನ್ಶಿಯಲ್ ವಿ ಇಸ್ ನಾಟ್ ಈಕ್ವಲ್ ಟು 0, ಪೊಟೆನ್ಶಿಯಲ್ 0 ಅಲ್ಲ, ಸರಿನಾ? ಅಂಡ್ ದೇರ್ ಆರ್ ನೋ ಚಾರ್ಜಸ್ ಎನಿವೇರ್ ಎಲ್ಸ್ ದೆನ್ ಅಂತ ಕೇಳಿದ್ದಾರೆ. ಅಂದ್ರೆ ಪೊಟೆನ್ಶಿಯಲ್ ಏನು? ಪೊಟೆನ್ಶಿಯಲ್ 0 ಅಲ್ಲ ಅಂತ ಹೇಳಿದ್ದಾರೆ. ಪೊಟೆನ್ಶಿಯಲ್ 0 ಅಲ್ಲ ಅಂತಂದ್ರೆ ಏನರ್ಥ? ಪೊಟೆನ್ಶಿಯಲ್ 0 ಅಲ್ಲ ಅಂತಂದ್ರೆ ಆ ಕಂಡಕ್ಟರ್ಗೆ ಏನೋ ಒಂದು ಚಾರ್ಜ್ ಇದೆ ಅಂತ ಅರ್ಥ, ಹೌದಾ? ಪೊಟೆನ್ಶಿಯಲ್ ಕಾನ್ಸ್ಟೆಂಟ್ ಇರುತ್ತೆ ಅದರಲ್ಲೆಲ್ಲ, ಇದು ಅಂತ ಅರ್ಥ. ಸೊ ಕಂಡಕ್ಟರ್ಗೆ ಏನೋ ಒಂದು ಚಾರ್ಜ್ ಇದೆ ಅಂತ ಅರ್ಥ, ಸರಿನಾ? ಕಂಡಕ್ಟರ್ ಏನಿದೆ ಚಾರ್ಜ್ಡ್ ಕಂಡಕ್ಟರ್ ಆಗಿದೆ ಅಂತ ಅರ್ಥ, ಸರಿನಾ? ಅಂಡ್ ದೇರ್ ಆರ್ ನೋ ಚಾರ್ಜಸ್ ಎನಿವೇರ್ ಎಲ್ಸ್, ಹೊರಗಡೆಗೇನು ಚಾರ್ಜ್ ಇಲ್ಲ, ಕಂಡಕ್ಟರ್ ಮಾತ್ರ ಚಾರ್ಜ್ಡ್ ಕಂಡಕ್ಟರ್ ಆಗಿದೆ. ಹಾಗಿದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ಆಪ್ಷನ್ ಇರೋದು ದೇರ್ ಮಸ್ಟ್ ಬಿ ಚಾರ್ಜಸ್ ಆನ್ ದ ಸರ್ಫೇಸ್ ಆರ್ ಇನ್ಸೈಡ್ ಇಟ್ ಸೆಲ್ಫ್. ಇದು ಸಾಧ್ಯ ಉಂಟಾ? ಸರ್ಫೇಸ್ ನಲ್ಲಿ ಚಾರ್ಜ್ ಇರಬಹುದು, ಬಟ್ ಇನ್ಸೈಡ್ ಒಳಗಡೆ ಚಾರ್ಜ್ ಇರೋದಕ್ಕೆ ಸಾಧ್ಯನಾ? ಒಳಗಡೆ ಚಾರ್ಜ್ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಮೊದಲನೇ ಆಪ್ಷನ್ ಅಂತೂ ಸಾಧ್ಯನೇ ಇಲ್ಲ, ಸರಿನಾ? ಇದಾಗೋಕ್ ಸಾಧ್ಯ ಇಲ್ಲ. ಎರಡನೇ ಆಪ್ಷನ್ ನಲ್ಲಿ ಏನ್ ಹೇಳ್ತಿದಾರಪ್ಪ ಅವರು ಅಂದ್ರೆ ದೇರ್ ಕೆನಾಟ್ ಬಿ ಎನಿ ಚಾರ್ಜ್ ಇನ್ ದ ಬಾಡಿ ಆಫ್ ದ ಕಂಡಕ್ಟರ್. ಒಳಗಡೆಗೆ ಯಾವುದು ಚಾರ್ಜ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ದೇರ್ ಕೆನಾಟ್ ಬಿ ಎನಿ ಚಾರ್ಜ್ ಇನ್ ದ ಬಾಡಿ ಆಫ್ ದ ಕಂಡಕ್ಟರ್, ಬಾಡಿ ಒಳಗಡೆ ಯಾವುದು ಚಾರ್ಜ್ ಇರಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆಪ್ಷನ್ ನೋಡಿ, ದೇರ್ ಮಸ್ಟ್ ಬಿ ಚಾರ್ಜಸ್ ಓನ್ಲಿ ಆನ್ ದ ಸರ್ಫೇಸ್. ಬಿ ಆಪ್ಷನ್ ನಲ್ಲಿ ಏನ್ ಹೇಳಿದ್ದಾರೆ? ಬಾಡಿ ಒಳಗಡೆಗೆ ಚಾರ್ಜ್ ಇರಲ್ಲ ಅಂತ ಹೇಳಿದ್ದಾರೆ, ಹೌದಾ? ಅಂದ್ರೆ ಇಡೀ ಬಾಡಿಲೇ ಎಲ್ಲೂ ಚಾರ್ಜ್ ಇರಲ್ಲ ಅಂತ ಹೇಳಿದ್ದಾರೆ. ಬಟ್ ಸರ್ಫೇಸ್ ಅಲ್ಲಿ ಚಾರ್ಜ್ ಇರುತ್ತೆ. ಇಡೀ ಬಾಡಿ ಕನ್ಸಿಡರ್ ಮಾಡ್ಬೇಕಂದ್ರೆ ನಾವು ಸರ್ಫೇಸ್ ಕನ್ಸಿಡರ್ ಮಾಡಬೇಕು, ಬರೀ ಇನ್ಸೈಡ್ ಪಾರ್ಟ್ ಅನ್ನು ಕನ್ಸಿಡರ್ ಮಾಡಬಹುದು. ಸೊ ಆಪ್ಷನ್ ಬಿ ನಲ್ಲಿ ಏನ್ ಹೇಳಿದ್ದಾರೆ? ಇಡೀ ಇದ್ರಲ್ಲೇ ಎಲ್ಲೂ ಚಾರ್ಜ್ ಇರಲ್ಲ ಅಂತ ಹೇಳಿದ್ದಾರೆ. ಬಟ್ ಹಾಗ ಇಲ್ಲ, ಸರ್ಫೇಸ್ ನಲ್ಲಿ ಚಾರ್ಜ್ ಇದೆ, ಹೌದಾ? ಸೊ ಬಿ ಅಂತೂ ಆಗಕ್ ಸಾಧ್ಯ ಇಲ್ಲ. ಸಿ ನಲ್ಲಿ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ ಅವರು ಸಿ ನಲ್ಲಿ ದೇರ್ ಮಸ್ಟ್ ಬಿ ಚಾರ್ಜಸ್ ಓನ್ಲಿ ಆನ್ ದ ಸರ್ಫೇಸ್, ಸರ್ಫೇಸ್ ನಲ್ಲಿ ಮಾತ್ರ ಚಾರ್ಜ್ ಇರೋಕ್ ಸಾಧ್ಯ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಆಪ್ಷನ್ ಸಿ ಅನ್ನೋದಿಲ್ಲಿ ಸರಿಯಾಗಿರೋ ಆನ್ಸರ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಇರೋದು ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಫಾರ್ ಅ ಪರ್ಫೆಕ್ಟ್ ಕಂಡಕ್ಟರ್. ಸೊ ನಾವಿಲ್ಲಿ ಏನ್ ಹುಡುಕ್ಬೇಕು? ನಾವಿಲ್ಲಿ ಫಾಲ್ಸ್ ಆಗಿರೋದನ್ನ ಹುಡುಕ್ಬೇಕು. ನಾವು ಗಡಿಬಿಡಿಲಿ ಏನ್ ಮಾಡ್ತೀವಿ? ಟ್ರೂ ಸ್ಟೇಟ್ಮೆಂಟ್ ಫಸ್ಟ್ ಕಾಣಿಸ್ ಬರುತ್ತೆ, ಅದನ್ನ ಟಿಕ್ ಮಾಡಿ ಬಂದ್ಬಿಡ್ತೀವಿ. ಆ ರೀತಿ ಅಲ್ಲ, ತಪ್ಪಾಗಿರೋದನ್ನ ಇಲ್ಲಿ ನಾವು ಹುಡುಕ್ಬೇಕು, ಸರಿನಾ? ಸೊ ತಪ್ಪಾಗಿರೋದು ಯಾವ್ದಿದೆ? ಫಸ್ಟ್ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ ದ ಸರ್ಫೇಸ್ ಆಫ್ ದ ಕಂಡಕ್ಟರ್ ಇಸ್ ಅನ್ ಈಕ್ವಿಪೊಟೆನ್ಶಿಯಲ್ ಸರ್ಫೇಸ್. ಇದು ಸರಿ, ಹೌದಾ? ಯಾಕಂದ್ರೆ ಸರ್ಫೇಸ್ ನಲ್ಲಿ ಏನು ಪೊಟೆನ್ಶಿಯಲ್ ಇರುತ್ತೋ ಸರ್ಫೇಸ್ ನಲ್ಲಿ ನೋಡ್ರೋ, ಸಪೋಸ್ ಇಲ್ಲ 5 ವೋಲ್ಟ್ ಪೊಟೆನ್ಶಿಯಲ್ ಇದ್ರೆ ಒಳಗಡೆಗೂ ಎಲ್ಲ 5 ವೋಲ್ಟೇ ಇರುತ್ತೆ, ಈ ಪಾಯಿಂಟ್ ಅಲ್ಲೂ 5 ವೋಲ್ಟೇ ಇರುತ್ತೆ, ಈ ಪಾಯಿಂಟ್ ಅಲ್ಲೂ 5 ವೋಲ್ಟೇ ಇರುತ್ತೆ, ಈ ಪಾಯಿಂಟ್ ಅಲ್ಲೂ 5 ವೋಲ್ಟೇ ಇರುತ್ತೆ. ಪೊಟೆನ್ಶಿಯಲ್ ಸೇಮ್ ಇದೆ, ಪೊಟೆನ್ಶಿಯಲ್ ಈಕ್ವಲ್ ಆಗಿದೆ,
ಕಂಡಕ್ಟರ್ ನ ಸರ್ಫೇಸ್ ನಲ್ಲಿ ಪೊಟೆನ್ಶಿಯಲ್ ಈಕ್ವಲ್ ಆಗಿದೆ ಅಂದ್ರೆ ಅದು ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್. ಹೌದಾ, ಪೊಟೆನ್ಶಿಯಲ್ ಈಕ್ವಲ್ ಆಗಿದ್ರೇನೆ ಅದಕ್ಕೆ ಈಕ್ವಿ ಪೊಟೆನ್ಶಿಯಲ್ ಸರ್ಫೇಸ್ ಅನ್ನೋದು. ಸೊ ಆಪ್ಷನ್ ಎ ಸರಿಯಾಗಿರೋದಿಲ್ಲ, ಅಂದ್ರೆ ತಪ್ಪು ಸ್ಟೇಟ್ಮೆಂಟ್ ಅಲ್ಲ. ಸೊ ನಾವಿಲ್ಲಿ ತಪ್ಪು ಹುಡುಕ್ಬೇಕು. ಬಿ ಏನ್ ಹೇಳುತ್ತೆ, ದ ಎಲೆಕ್ಟ್ರಿಕ್ ಫೀಲ್ಡ್ ಜಸ್ಟ್ ಔಟ್ಸೈಡ್ ದ ಸರ್ಫೇಸ್ ಆಫ್ ಅ ಕಂಡಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಹೌದಾ, ಇದರಿಂದ ಹೊರಗಡೆಗಿರೋದು ಹೇಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದು ಸರಿಯಾಗಿದೆ, ಇದರಲ್ಲಿ ಏನು ತಪ್ಪಿಲ್ಲ. ಹೌದಾ, ಸೊ ಇದು ಸರಿ ಇದೆ. ನಾವು ತಪ್ಪಾಗಿರೋದು ಹುಡುಕ್ಬೇಕು. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ದ ಚಾರ್ಜ್ ಕ್ಯಾರಿಡ್ ಬೈ ಅ ಮೆಟಾಲಿಕ್ ಸ್ಫಿಯರ್ ಇಸ್ ಆಲ್ವೇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ಸರ್ಫೇಸ್. ಹೌದ್ ತಾನೆ? ಸೊ ಒಂದು ಮೆಟಾಲಿಕ್ ಸ್ಪಿಯರ್ ಇದೆ ಅಂತಂದ್ರೆ ನಾವ್ ಇಲ್ಲೇನಾದ್ರೂ ಚಾರ್ಜ್ ಇಟ್ಟರೆ ಅದೇನಾಗುತ್ತೆ, ಆ ಚಾರ್ಜ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಡೀ ಸರ್ಫೇಸ್ ನಲ್ಲಿ ಆ ಚಾರ್ಜ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಯೂನಿಫಾರ್ಮ್ ಆಗಿ ಅಷ್ಟೇ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇದು ಸರಿಯಾಗಿರೋದನ್ನ ಹೇಳಿದ್ದಾರೆ. ಸೊ ಇಲ್ಲಿ ತಪ್ಪು ಸ್ಟೇಟ್ಮೆಂಟ್ ಯಾವುದೂ ಇಲ್ಲ, ಹೀಗಾಗಿ ನನ್ ಆಫ್ ದೆಮ್ ಅಂತ ಇರೋದು ಕರೆಕ್ಟ್ ಆಗಿರೋದಾಗಬೇಕಾಯ್ತು. ಅದನ್ನ ನಾವು ಟಿಕ್ ಮಾಡಬೇಕು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ ದ ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್. ನಾವಿಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನು ಹುಡುಕ್ಬೇಕು. ಸೊ ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ಯಾವ್ದಿದೆ ನೋಡೋಣ. ಒಂದನೇದು, ದ ಇಂಟೀರಿಯರ್ ಆಫ್ ಕಂಡಕ್ಟರ್ ವಿತ್ ನೋ ಕ್ಯಾವಿಟಿ ಕ್ಯಾನ್ ಹ್ಯಾವ್ ನೋ ಎಕ್ಸೆಸ್ ಚಾರ್ಜ್ ಇನ್ ದ ಸ್ಟ್ಯಾಟಿಕ್ ಸಿಚುವೇಶನ್. ಅಂದ್ರೆ ಇಂಟೀರಿಯರ್ ಆಫ್ ಕಂಡಕ್ಟರ್, ಕ್ಯಾವಿಟಿ ಇಲ್ಲದೆ ಇರುವ ಕಂಡಕ್ಟರ್ ಅಂದ್ರೆ ಪೂರ್ತಿ ಈ ಗುಂಡು ಎಸೆತದಲ್ಲಿ ಗುಂಡಿರುತ್ತೆ, ಒಳಗಡೆ ಜಾಗ ಖಾಲಿ ಇರತ್ತಾ, ಇಲ್ಲ, ಆ ರೀತಿ ಕಂಡಕ್ಟರ್ ತಗೊಂಡಿದ್ದಾರಂತೆ. ಅದರಲ್ಲಿ ಒಳಗಡೆ ಏನು ಚಾರ್ಜ್ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ, ಇದೇನು ರಾಂಗ್ ಸ್ಟೇಟ್ಮೆಂಟ್ ಅಲ್ಲ. ನಾವು ಕರೆಕ್ಟ್ ಆಗಿರೋದು ಹುಡುಕ್ಬೇಕು. ಸೊ ಆಪ್ಷನ್ ಎ ನ ಟಿಕ್ ಮಾಡ್ಬಿಡ್ತೀರಾ, ಅಲ್ಲಿ ಆಪ್ಷನ್ ಎ ಅನ್ನೇ ಮಾತ್ರ ಟಿಕ್ ಮಾಡೋ ಹೋಗಿಲ್ಲ. ಕೆಳಗೊಂದು ಆಪ್ಷನ್ ಇದೆಯಲ್ವಾ, ಆಲ್ ಆಫ್ ದೀಸ್ ಅಂತ ಇದೆ, ಎಲ್ಲಾನು ಕರೆಕ್ಟ್ ಆಗಿರ್ಬೋದು ಇಲ್ಲಿ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಇಸ್ ಕಾನ್ಸ್ಟೆಂಟ್ ಥ್ರೂ ಔಟ್ ದ ವಾಲ್ಯೂಮ್ ಆಫ್ ದ ಕಂಡಕ್ಟರ್. ಹೌದಾ, ಸೊ ಅದು ಯಾವತ್ತೂ ಕಾನ್ಸ್ಟೆಂಟ್ ಆಗೇ ಇರುತ್ತೆ. ವಾಲ್ಯೂಮ್ ಇಲ್ಲಿ ತಗೊಂಡ್ರೇನು 5 ವೋಲ್ಟ್ ಇರುತ್ತೆ, ಸಪೋಸ್ ಇಲ್ಲಿ ತಗೊಂಡ್ರೇನು ಆ ಪೊಟೆನ್ಶಿಯಲ್ ಅಷ್ಟೇ ಇರುತ್ತೆ, ಇಲ್ಲೂ ಪೊಟೆನ್ಶಿಯಲ್ ಸೇಮ್ ಇರುತ್ತೆ, ಇಲ್ಲೂ ಪೊಟೆನ್ಶಿಯಲ್ ಸೇಮ್ ಇರುತ್ತೆ, ಇಲ್ಲೂ ಪೊಟೆನ್ಶಿಯಲ್ ಸೇಮ್ ಇರುತ್ತೆ, ಸರ್ಫೇಸ್ ಅಲ್ಲೂ ಪೊಟೆನ್ಶಿಯಲ್ ಸೇಮ್ ಇರುತ್ತೆ. ಸೊ ಆ ಇಡೀ ಸರ್ಫೇಸ್ ನಲ್ಲಿ, ಇಡೀ ಇದ್ರ ವಾಲ್ಯೂಮ್ ನಲ್ಲಿ, ಒಳಗಡೆ ಹೊರಗಡೆ ಅಂದ್ರೆ ಒಳಗಡೆ ಮತ್ತು ಸರ್ಫೇಸ್ ನಲ್ಲಿ, ಅದು ಇಡೀ ವಾಲ್ಯೂಮ್ ನಲ್ಲಿ ಪೊಟೆನ್ಶಿಯಲ್ ಏನ್ ಬರುತ್ತೆ, ಸೇಮ್ ಬರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇರೋದು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಹ್ಯಾಸ್ ದ ಸೇಮ್ ವ್ಯಾಲ್ಯೂ ಇನ್ಸೈಡ್ ಅಂಡ್ ದಟ್ ಆಫ್ ಸರ್ಫೇಸ್. ಸರ್ಫೇಸ್ ನಲ್ಲಿನೂ ಹಾಗೇನೆ ಒಳಗಡೆನು ಆ ವ್ಯಾಲ್ಯೂ ಏನಿರುತ್ತೆ, ಪೊಟೆನ್ಶಿಯಲ್ ನ ವ್ಯಾಲ್ಯೂ ಸೇಮ್ ಇರುತ್ತೆ. ಹೀಗಾಗಿ ಏನು ಸರಿ, ಬಿನು ಸರಿ, ಸಿನು ಸರಿ. ಹೀಗಾಗಿ ಆಲ್ ಆಫ್ ದೀಸ್ ಅನ್ನೋದು ಇಲ್ಲಿ ಸರಿಯಾಗಿರೋ ಆನ್ಸರ್. ನೆಕ್ಸ್ಟ್ ಹೋಗೋಣ. ಐಡೆಂಟಿಫೈ ದ ಫಾಲ್ಸ್ ಸ್ಟೇಟ್ಮೆಂಟ್, ತಪ್ಪಾಗಿರೋದನ್ನ ಹುಡುಕ್ಬೇಕಿಲ್ಲಿ. ಸೊ ಮೊದಲನೇದು ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ಇನ್ಸೈಡ್ ಅ ಚಾರ್ಜ್ಡ್ ಆರ್ ನ್ಯೂಟ್ರಲ್ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ 0 ಅಂತ ಹೇಳ್ತಾ ಇದ್ದಾರೆ. ಹೌದು, ಇದು ಸರಿಯಾಗಿರೋ ಸ್ಟೇಟ್ಮೆಂಟ್, ಇದು ತಪ್ಪೇನಿಲ್ಲ. ಹೌದಾ, ಚಾರ್ಜ್ಡ್ ಕಂಡಕ್ಟರ್ ಆಗಿರಲಿ, ನ್ಯೂಟ್ರಲ್ ಕಂಡಕ್ಟರ್ ಆಗಿರಲಿ, ಅದ್ರ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0ನೇ ಆಗಿರುತ್ತೆ. ನೆಕ್ಸ್ಟ್ ಬರೋದಾದ್ರೆ, ದ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಎಟ್ ದ ಸರ್ಫೇಸ್ ಆಫ್ ದ ಚಾರ್ಜ್ಡ್ ಕಂಡಕ್ಟರ್ ಮಸ್ಟ್ ಬಿ ಟ್ಯಾಂಜೆನ್ಷಿಯಲ್ ಟು ದ ಸರ್ಫೇಸ್ ಎಟ್ ಎನಿ ಪಾಯಿಂಟ್. ಕರೆಕ್ಟ್ ಆಗಿ ಆ ಸ್ಟೇಟ್ಮೆಂಟ್ ಅನ್ನು ಓದಿ, ಅದು ಕರೆಕ್ಟ್ ಇದೆಯೋ ರಾಂಗ್ ಇದೆಯೋ ಅಂತ ಹೇಳಿ. ಅವ್ರು ಏನ್ ಹೇಳಿದ್ದಾರೆ, ನಮ್ಮ ಸರ್ಫೇಸ್ ಈ ರೀತಿಯಾಗಿದೆ ಅಂತಂದ್ರೆ ಆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಚಾರ್ಜ್ಡ್ ಸರ್ಫೇಸ್ ಅಂತ ಇಟ್ಕೊಳ್ಳಿ, ಓಕೆನಾ, ಇದು ಚಾರ್ಜ್ಡ್ ಕಂಡಕ್ಟರ್ನ ಸರ್ಫೇಸ್. ಬಟ್ ಇಲ್ಲಿ ಆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಈ ರೀತಿ ಟ್ಯಾಂಜೆನ್ಷಿಯಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಟ್ಯಾಂಜೆಂಟ್ ತರ ಇರತ್ತಾ, ಅದು ಟ್ಯಾಂಜೆನ್ಷಿಯಲ್ ಆಗಿರತ್ತಾ, ಇರಲ್ಲ. ಅದು ಯಾವತ್ತಿದ್ರೂ ನಾರ್ಮಲ್ ಆಗಿ ಇರುತ್ತೆ, 90 ಡಿಗ್ರಿಯನ್ನು ಹೊಂದಿರುತ್ತೆ. ಹೀಗಾಗಿ ನಮ್ಗೆ ಫಾಲ್ಸ್ ಸ್ಟೇಟ್ಮೆಂಟ್ ಇಲ್ಲೇ ಸಿಕ್ಕೋಯ್ತು. ಸರಿನಾ, ಇಲ್ಲೇ ನಮ್ಗೆ ಏನ್ ಸಿಕ್ತು, ಫಾಲ್ಸ್ ಸ್ಟೇಟ್ಮೆಂಟ್ ಸಿಕ್ಕೋಯ್ತು. ದಿಸ್ ಈಸ್ ಅವರ್ ಫಾಲ್ಸ್ ಸ್ಟೇಟ್ಮೆಂಟ್. ಹೀಗಾಗಿ ಆಪ್ಷನ್ ಬಿ ಅನ್ನ ನಾವಿಲ್ಲಿ ಆರಾಮಾಗಿ ಟಿಕ್ ಮಾಡಬಹುದು. ಸರಿನಾ. ಸೊ ಐ ಹೋಪ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಕೊಂಡಿದೀವಿ, ನಮ್ಮ ಕಾನ್ಸೆಪ್ಟ್ ಅನ್ನು ಇನ್ನು ಗಟ್ಟಿ ಕೂಡ ಮಾಡ್ಕೊಂಡಿದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ, ಟಾಟಾ.